ಮಾನಸ ಪೂಜೆ ಅಂದರೆ ಮನಸ್ಸಲ್ಲಿ ಸಂಕಲ್ಪ ಮಾಡೋದು, ನಾನು ಹಿಂಗೆ ಶಿವನನ್ನು ಸಂಕಲ್ಪ ಮಾಡೋದು, ಆಮೇಲೆ ಬಿಲ್ಪತ್ರೆ ಸಂಕಲ್ಪ ಮಾಡೋದು, ಅಭಿಷೇಕ ವಸ್ತುಗಳ ಸಂಕಲ್ಪ ಮಾಡೋದು, ಅದನ್ನೇ ನೋಡ್ತಾ ಇರೋದು. ಈ ಪೂಜೆಗಿಂತ ಅದು ಒಂದು ಲೆವೆಲ್ ಜಾಸ್ತಿ ಪೂಜೆ. ಈ ಪೂಜೆಯಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಇದೆ, ಜನ ನೋಡ್ತೀವಿ. ಈ ಪೂಜೆಯಲ್ಲಿ ಎಲ್ಲವೂ ತಾನೇ ಸಂಕಲ್ಪ ಮಾಡಿ ಮಾಡೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ. ಅದಕ್ಕಿಂತ ನಿಜವಾದ ಪೂಜೆ ಓಂಕಾರ ಉಪಾಸನೆ. ಭಗವಂತ ರೂಪ ಇಲ್ಲ, ರೂಪ ತಾಳಿದ. ನಾರ್ಮಲಿ ರೂಪ ಇಲ್ಲ, ಬೆಳಕಲ್ಲವ, ದಿವಿ ಇತಿ ದೇವ. ನೀವು ರೂಪ ಕೊಟ್ಟಿದ್ದಲ್ಲ ಅಲ್ವಾ. ಒಂದು ಮಗುಗೆ ದಿನ ಅಲಂಕಾರ ಮಾಡೋದು ಯಾರು? ಕೃಷ್ಣನ ವೇಷ ಹಾಕುದು ಯಾರು? ಅಮ್ಮನೇ. ಒಂದು ಮಗುಗ ಪಾಪ ಅದೆಲ್ಲ ಆಟ ಆಡ್ಕೊಂಡಿತ್ತು. ಬರ ಇವತ್ತು ಅಷ್ಟಮಿ, ಅದಕ್ಕೆ ಗೊತ್ತಾಯ್ತು ಕೃಷ್ಣನ ವೇಷ. ಅಮ್ಮ ಹೇಳಿದ್ಲು, ಹಾಕಿದ್ಲು, ಕರ್ಕೊಂಡೋದ್ಲು ದರ 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 ಹೇಳ್ಕೊಂಡು. ಅಲ್ಲೋಗಿ ನೀನು ಭಗವದ್ಗೀತೆ ಹೇಳ್ಬೇಕು, ಕೊಳಲು ಹಿಂಗೆ ಇಟ್ಕೊಳ್ಬೇಕು. ಪಾಪ ಅದು ನಂಬ್ತು, ನಾನೇ ಕೃಷ್ಣ ಅಂತ. ಬೆಣ್ಣೆ ಗಿಣ್ಣೆ ಎಲ್ಲ ಇಟ್ರು, ಮಗುಗೆ ಏನೂ ಗೊತ್ತಿಲ್ಲ, ವೇಷ ಹಾಕಿ ಕರ್ಕೊಂಡು ಹೋಗಿದ್ದಾನೆ. ನೆಕ್ಸ್ಟ್ ಶಿವರಾತ್ರಿ ಬಂತು, ಅವಾಗ ಪ್ರೈಸ್ ಇಟ್ರು. ಶಿವನ ವೇಷ ಫಸ್ಟ್ ಬಂದ್ರೆ 5,000 ರೂಪಾಯಿ ಅಂತ. ಇವಳು ಇದೆಲ್ಲ ಕಿತ್ಲು. ಮಗು ಪಾಪ ಅದೊಂದು ಸೆಟ್ ಆಗಿತ್ತು ಜಡೆ ಎಲ್ಲ, ಈಗ ಕೃಷ್ಣ ನಾನು ಅಂತ. ಆಮೇಲೆ ಆ ಜಡೆ ಎಲ್ಲ ಬಿಚ್ಚಿದ್ಲು, ಕಟ್ಟಿದ್ಲು, ಅದಕ್ಕೆ ರುದ್ರಾಕ್ಷಿ ಸುತ್ತಿದ್ಲು, ಮತ್ತೆ ಭಸ್ಮ ಎಲ್ಲ ಹಾಕಿದ್ಲು, ತುಳಸಿ ಗಿಳಿಸಿ ತೆಗ್ದು ಬಿಲ್ಪತ್ರೆ ಹಾಕಿದ್ಲು. ಮಗು ಆಯ್ತು, ಅಮ್ಮ ಕರ್ಕೊಂಡು ಹೋಯ್ತು ಅಂತ. ಮಗುಗೂ ಗೊತ್ತ ಶಿವ ಅಂದ್ರೆ ಏನು ಇಲ್ಲ. ಅಲ್ಲೋಗಿ ನೀನು ಹೇಳ್ಬೇಕು ಬೊಂಬಂ ಬೋಲೆನಾಥ್ ಅಂತ. ಮತ್ತೆ ಮಗು ಕನ್ಫ್ಯೂಷನ್, ಮತ್ತೆ ಬೊಂಬಂ ಬೋಲೆನಾಥ್ ಆಯ್ತು. ಮತ್ತೆ ನವರಾತ್ರಿ ಬಂತು, ಅಲ್ಲಿಗೂ ಮಗುವನ್ನು ಬಿಡ್ಲಿಲ್ಲ. ಅದಕ್ಕೆ ದೇವಿ ಮಾಡಿ ಆಯ್ತು. ಒಂದೇ ಮಗುಗೆ 3 ವೇಷ ಹಾಕಿದ್ಯಾರು? ನಾವು. ಅದಕ್ಕೆ ಒಂದೊಂದು ಕತೆ ಹೇಳಿಕೊಟ್ಟಿದ್ಯಾರು? ನಾವು. ಮಗು ಏನಾಗಾದ್ರೆ ಶುದ್ಧ ಮಗು ಯಾರು? ದೇವರು. ನಿಷ್ಕಲ್ಮಶಃ ನಿರಂಜನ ನಿರ್ಭಾವ. ಮಗು ಹೋಗಿದ್ಯಾಕಾಗಾದ್ರೆ ಅಮ್ಮನ ಜೊತೆಗೆ? ಪಾನಿಪುರಿ ಕೊಡಿಸ್ತಾಳೆ. ಒಂದೇ ಮಗುವನ್ನ ನಮಗೆ ಬೇಕಾದ ಹಾಗೆ ಮಾಡಿ ನಮ್ಮ ಖುಷಿಗೋಸ್ಕರ ನಾವು ದೇವರಿಗೆ ಹೆಸರಿಟ್ಟು ನಾನಾ ಸಿದ್ಧಾಂತಗಳನ್ನು ಹಾಕಿ ಸ್ವಯಂ ಕನ್ಫ್ಯೂಷನ್ ಆಗಿ ಮಗು ಪರಿಸ್ಥಿತಿ ಏನಾಗ್ಬೋದು? ಮಗು ಯಾವುದಕ್ಕಾರು ಬೇಡ ಅಂತ ಇಲ್ಲ. ಮಗುಗೆ ವಿಚಾರವೇ ಗೊತ್ತಿಲ್ಲ ಇದ್ರ ಬಗ್ಗೆ, ನೋ ಅಟ್ಯಾಚ್ಮೆಂಟ್. ಇದೇ ಅವಧೂತ ಸ್ಥಿತಿ. ಶಿವನ ಸ್ಥಿತಿ ಏನಂದ್ರೆ ನೋ ಅಟ್ಯಾಚ್ಮೆಂಟ್, ನಿನ್ನ ಖುಷಿ ಹೋಗತ್ಲೆ. ಅವನು ಯಾವ್ದು ಆ ವೇಷಕ್ಕೂ ಅಂಟಿಲ್ಲ, ವೇಷ ಅಂದ್ರೆ ರೂಪಕ್ಕೂ ಅಂಟಿಲ್ಲ. ಹೆಸರಿಟ್ರು, ನೀನೀಗ ಕೃಷ್ಣ. ಆ ಮಗುನೇ ಮೈಕಲ್ ಹೇಳುದು, ಕೃಷ್ಣ ಇವತ್ತು ನೀನು ಯಾರು ಅಂತ ಕೇಳ್ತಾರ ನಾನು ಕೃಷ್ಣ ದ್ವಾರಕೆಯಿಂದ ಬಂದಿದ್ದೀನಿ ಅಂತ ಹೇಳ್ತದೆ. ನಾನು ಬೆಣ್ಣೆ ತಿನ್ಲಿಕ್ಕೆ ಬಂದಿದ್ದೀನಿ, ನಾನು ಕೊಳಲೆಡ್ದು ನಿಂದಿದ್ದೀನಿ ನೋಡಿ ಅಂತ. ಆಯ್ತು. ನೆಕ್ಸ್ಟ್ ಅದೇ ಜಡ್ಜು ಶಿವರಾತ್ರಿ ದಿನ ಬೇರೆ ಜಡ್ಜು ಕೇಳ್ತಾರೆ, ನಾನು ಶಿವ ಕೈಲಾಸದಿಂದ ಬಂದಿದ್ದೀನಿ, ಇದು ನನ್ನ ಚಂದ್ರಮೌಳಿ, ಇಲ್ಲಿ ಗಂಗೆ ಇದ್ದಾಳೆ ಅಂತ ಹೇಳ್ತದೆ. ಆ ಮಗು ಹೇಳ್ತದೆ. ಮಾವೀರಾದಾಗ ಹೇಳಲಿಕ್ಕೆ ಏನಿಲ್ಲ, ನಾನು ದಿಗಂಬರ ಆಗಿದ್ದೀನಿ, ನಾನು ಅಹಿಂಸಾ ಪರಮೋ ಧರ್ಮದಲ್ಲಿದ್ದೀನಿ. ಜೀಸಸ್ ಆದಾಗ ನಕ್ಷತ್ರ ಎಲ್ಲ ನಾನು ಬೆತ್ಲೆಹೇಮಲ್ಲಿ ಕೊಟ್ಟಿಗೆಯಿಂದ ಬಂದೆ, ಗೋಗಳ ಮಧ್ಯೆ ಇದ್ದೆ, ಅದೊಂದು ಹೇಳ್ಬೋದು. ಆ ಖಾಲಿ ಇದ್ದ ಬುದ್ಧಿಯೊಳಗೆ ತುಂಬಿದ್ಯಾರು? ನಾವೇ. 1 ವರ್ಷದಲ್ಲಿ ಆ ಮಗುನ ಎಷ್ಟು ಸಲ ವೇಷ ಬದಲಾಯಿಸಿದ್ವಿ ಅಲ್ವಾ? ರಾಮನವಮಿಗೆ ರಾಮ, ಕೃಷ್ಣಾಷ್ಟಮಿಗೆ ಕೃಷ್ಣ, ಹನುಮ ಜಯಂತಿ ಗೊತ್ತಿಲ್ಲ ಏನು ಮಾಡ್ತೀರಿ, ಮರಾತ್ ನಿಲ್ಸಿದ್ರು ನಾನೀಗ ಆಂಜನೇಯ. ನಮಗೆ ಬೇಕಾದಾಗೆ ಒಂದು ಬೆಳಕನ್ನ ಹೆಸರು ಕೊಟ್ಟು ಶಾಸ್ತ್ರ ವಿಧಿಗಳನ್ನು ನಾವೇ ಬರೆದು ಉಪಾಸನಾ ಧರ್ಮಗಳನ್ನು ಮಾಡಿ ಬೆಳಕನ್ನು ಹುಡುಕ್ಲಿಕ್ಕೆ ಹೊರಟಿದ್ದೀವಿ. ನೀವು ಯಾವ ಧರ್ಮೀಯರು ಹೋಗಿ ಒಂದು ದೀಪ ಹಚ್ಚಿದ್ರು ಅದು ವ್ಯತ್ಯಾಸ ಆಗೋದಿಲ್ಲ ಅಂದ್ರೆ ಆ ಬೆಳಕು ವ್ಯತ್ಯಾಸ ಆಗದಿತ್ತು. ಅರ್ಥ ಏನು? ತ್ರಿಕಾಲದಲ್ಲೂ ಒಂದೇ ತರ ಇರೋದು. ಸತ್ಯಂ ಶಿವಂ ಸುಂದರ. ಸತ್ಯವನ್ನ ತ್ರಿಕಾಲದಲ್ಲಿ ಬದಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಗೊಂದು ಸತ್ಯ, ಮಧ್ಯಾಹ್ನ ಒಂದು ಸತ್ಯ, ಸಂಜೆ ಒಂದು ಸತ್ಯ ಇಲ್ಲ. ಈ ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಸತ್ಯಂ ಅನಂತಂ ಬ್ರಹ್ಮ ಅಂತ ವೇದ ಹೇಳಿ. ಸತ್ಯವು ಅನಂತವಾಗಿದ್ದು ಯಾವಾಗಲೂ ಇರುವಂಥದ್ದು, ಬದಲಾಗದೇ ಇರೋದು. ಅದನ್ನೇ ಶಂಕರಾಚಾರ್ಯರು
ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ. ಬ್ರಹ್ಮ ಅಂದ್ರೆ ಬೆಳಕು ಸತ್ಯ. ಜಗತ್ತು ಬದಲಾಗ್ತಿದೆ ನೋಡು. ಆ ಬೆಳಕು ಬದಲಾಯ್ತ, ಸಾಕ್ಷಿ ರೂಪದಲ್ಲಿರೋದು ಯಾವುದು? ಬೆಳಕು. ಅದು ನಿಮ್ಮ ನೋಡ್ತಾನೇ ಇತ್ತು, ನೋ ಚೇಂಜ್ ಅದರಲ್ಲಿ. ಅದು ಪರಬ್ರಹ್ಮ. ಮಾನಸಿಕ ಪೂಜೆ ಮಾಡೋದ್ರಿಂದ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ. ಅದರ ಮುಂದೆಯೂ ಅನುಷ್ಠಾನ ಉಂಟು, ಬರೀ ಫೈನಲ್ ಅದೇ ಅಲ್ಲ. ಅದಕ್ಕೆ ಇವಳಿಗೆ ದೇವರಿಗೆ ಹೇಗೆ ಈ ರೂಪಕ್ಕೂ ನಾವು ಮಾಡಿದ್ದಿದೆಲ್ಲ. ಇಷ್ಟೇ ಮಾಡಿದ್ರೆ ನಮಗೆ ಬೇಜಾರಿರ್ತಿರ್ಲಿಲ್ಲ. ಜೀಸಸ್ ಪೂಜೆ ಮಾಡೋರು ಹೇಳುದು ಜೀಸಸ್ ಬಿಟ್ಟು ದೇವರಿಲ್ಲ ಅಂತ. ಜೀಸಸ್ ಹೇಳಿರ್ಲಿಲ್ಲ, ನಂಗೆ ಗೊತ್ತಿದ್ದಂಗೆ ಹೇಳಿಲ್ಲ ಅವನ. ನಾನು ಮತ್ತೆ ನನ್ನ ತಂದೆ ಅಂತ ಪರಬ್ರಹ್ಮ ವಸ್ತುವನ್ನು ಅಡ್ರೆಸ್ ಮಾಡಿದ್ದು. ಪೈಗಂಬರು ಹೇಳಿದ ನಿರ್ಗುಣ ನಿರಾಕಾರ ನಿರಂಜನ ಮೂರ್ತಿ ಅಂತ ಪರಬ್ರಹ್ಮಕ್ಕೆ ಹೇಳಿದ. ಸನಾತನ ಧರ್ಮದಲ್ಲೂ ಉಂಟು. ಸನ್ಯಾಸ ಸ್ವೀಕಾರ ಮಾಡ್ತಾ ಅವರಿಗೆ ವಿಗ್ರಹ ಉಪಾಸನೆ ಕಮ್ಮಿ. ಮಠದ ಪೀಠದೇವತೆಗಳು ಬಿಟ್ಟರೆ ಅವರು ಓಂಕಾರ ಉಪಾಸನೆ ಮಾಡೋದು. ಸನ್ಯಾಸ ತಗೊಂಡಾಗ ಸನ್ಯಾಸಿಗೆ ಅವನು ಗುರುಗಳೇ ಹೇಳ್ಕೊಡ್ತಾರಲ್ಲ ಗುಪ್ತ ಮಂತ್ರ, ಏನು? ಓಂ ಓಂ ಓಂ. ಯಾಕೆ 3 ಸಲ? 3 ಶರೀರ, ಸ್ಥೂಲಕ್ಕೊಂದು, ಸೂಕ್ಷ್ಮಕ್ಕೊಂದು, ಕಾರಣಕ್ಕೊಂದು. ನಿರಂತರ ಓಂ. ಭಗವದ್ಗೀತೆಯಲ್ಲಿ ಕೊನೆಯದಾಗಿ ಕೃಷ್ಣ ಹೇಳಿದ್ದು ಮಂತ್ರಾನಾಮಾಂ ಓಂಕಾರ ಓಂ ಇತ್ಯೇತಿ ಅಕ್ಷರ. ಅಕ್ಷರಗಳಲ್ಲಿ ನಾನು ಓಂ ಅರ್ಜುನ. ಅದನ್ನು ಹೇಳೋದ್ರಿಂದ, ಅದನ್ನು ಭಾಗ ಮಾಡಿದ್ರೆ ಗಾಯತ್ರಿ ಆಗ್ತದೆ. ಭೂರ್ಭುವ ಸ್ವ, ಅಕಾರ ಉಕಾರ ಅಕಾರ. ಹೀಗೆ ಎಲ್ಲವನ್ನು ಬಿಡಿಸಿದಾಗ ಈ ಕನ್ಫ್ಯೂಷನ್ ಬರೋದಿಲ್ಲ. ಮತ್ತೆ ಈ ಪೂಜೆ ಅರ್ಥ ಇಷ್ಟೇ. ವಾಮಭಾಗ ಅಂದ್ರೆ ಶಕ್ತಿ ಭಾಗ. ಪ್ರತಿ ಶರೀರದಲ್ಲಿ ಸ್ತ್ರೀ ಮತ್ತೆ ಪುರುಷ ಇದ್ದಾನೆ, ಇದು ಪುರುಷ ಭಾಗ. ಹಾಗಾಗಿ ತಮಿಳ್ನಾಡವ್ರು ಶೈವಿಸಮ್ ಇಲ್ಲೊಂದು ಟಿಕ್ಕಿ ಹಾಕ್ತಾರೆ ನೋಡಿ. ಇದು ಅಗ್ನಿ ಇರೋ ಜಾಗ. ಈ ಉಪನಯನ ಮಾಡ್ತಾ ಹೇಳ್ತಾರೆ, ಹೀಗೆ ಪ್ರವರ ಹೇಳೋದು, ಬಲಗಿವಿ ಮುಟ್ಕೊಳ್ತಾರೆ, ಶುದ್ಧ ಆದೆ ಅಂತ. ಅಗ್ನಿಯಿಂದ ಶುದ್ಧ ಆದೆ, ಮಂತ್ರ ಹೇಳಿ ಶುದ್ಧ ಆದೆ. ಅಶುದ್ಧ ಆದವನು ಇದು ಶಿವಭಾಗದಲ್ಲಿರೋ ಅಗ್ನಿಯಿಂದ ಶುದ್ಧ ಆದ. ಇದು ವಾಮಭಾಗ, ದೇವಿ ಇರೋದು. ಅದಕ್ಕೆ ಅವಳನ್ನು ವಾಮಾಚಾರ ಪ್ರಿಯೆ ಅಂತಾನು ಹೇಳ್ತಾರೆ, ತಂತ್ರಪ್ರಿಯ. ಹಾಗಾಗಿ ಶಂಕರಾಚಾರ್ಯರ ಅದಕ್ಕೆ ಗೊತ್ತಿತ್ತು, ಅದಕ್ಕೆ ಶ್ರೀಯಂತ್ರ ಇಟ್ಟು. ತಂತ್ರದಲ್ಲಿ ದೊಡ್ಡ ತಂತ್ರ. ದೇವಿ ಅನ್ನೋದ್ರಲ್ಲಿ ಹೆಣ್ಣು ಮಕ್ಕಳನ್ನು ಹೊಗಳಿ ಬಂಧಿಸ್ಬೇಕು ಬಿಟ್ರೆ ತಂತ್ರ ಅಲ್ವಾ ಅಲ್ವಾ? ಈಗ ಒಂದು ಗಂಡಸಿಗೆ ಸಿಟ್ಟು ಬಂತು ಅಂತ ಇಟ್ಕೊಳ್ಳಿ, ಶಿವನಿಗೆ ಸತ್ಯ ಹೇಳಿದ್ರೆ ಅವ ತಣ್ಣಗಾಗ್ತಾನೆ. ಸತ್ಯಂ ಶಿವಂ ಸುಂದರ. ಹೆಂಗಸರಿಗೆ ಸತ್ಯ ಹೇಳಿದ್ರೆ ತಣ್ಣಗಾಗ್ತಾರೆ. ಗಂಡಂದ್ರೆ ಹೇಳೋದಿಲ್ಲ, ಅಯ್ಯೋ ನೀನು ಬಿಟ್ರೆ ನನಗೆ ಜೀವನ ಇಲ್ಲ, ನಿಜ ಸತ್ಯ ಅಂತ ಹೋದ್ರೆ ಸಾಕು ಅಂದಿರ್ತಾನೆ. ಅಯ್ಯೋ ನೀನಿಲ್ಲ ನಮ್ಮನೆ ನಡೆಯುವುದು ಹೇಗೆ, ನೀನ್ ಬಂದ್ಮೇಲೆ ನನ್ನ ಜೀವನ ಹಂಗಾಯ್ತು ಹಿಂಗಾಯ್ತು ಒಳಗೆ ಬೈಕೊಳ್ತಿರ್ತಾನೆ. ಇವಳನ್ನು ಕಟ್ಕೊಂಡಾಗಿಂದ ನನ್ನ ಜೀವನ ಹಾಳಾಗಿದೆ, ಹೊರಗಿಂದ ಹೊಗಳ್ತಾನೆ. ತಂತ್ರ. ಅವಳು ಪಾಪ ಮಂಗ ಆಗ್ತಾಳೆ. ಅಯ್ಯೋ ನಮ್ಮನೆಯವ್ರು ಬಿಟ್ರೆ ಇಲ್ಲ, ಮುಂದಿನ ನಮ್ಮ ಹೊಸಗೆ ಹಾಲು ಹಾಕಿ ಕಾಲು ತೊಳಿತೀನಿ, ಇವತ್ತು ನೀರು ಹಾಕಿದ್ದೆ ಹಾಲು ಹಾಕಿದ್ದೆ, ಗಿಫ್ಟ್ ಕೊಡೋದು ನೋಡಿ. ದೇವಿ ಉಪಾಸನೆಯಲ್ಲೆಲ್ಲ ಇದೆಯಲ್ಲ, ಕಣ್ಕಪ್ಪನ ಸಮರ್ಪಯಾಮಿ, ಗೆಜ್ಜೆ ವಸ್ತ್ರ ಸಮರ್ಪಯಾಮಿ, ಆಭರಣಂ ಸಮರ್ಪಯಾಮಿ. ಶಿವನ ಪೂಜೆ ಇಲ್ಲ, ಅದೆಲ್ಲ ಇಲ್ಲ. ಸತ್ಯಂ ಸಮರ್ಪಯ. ದೇವಿಯನ್ನು ವಶ ಮಾಡುವುದು ಹಾಗೆ. ತಂತ್ರ ಅಂದ್ರೆ ಬುದ್ಧಿ ಉಪಯೋಗಿಸೋದು ಅಲ್ವಾ? ಶಿವನಿಗೆ ಶ್ಲೋಕ ಕಮ್ಮಿ, ಶಕ್ತಿಗೆ ಎಷ್ಟು ಪುಸ್ತಕಗಳು. ಅಮ್ಮನ ಹತ್ರ ಮಕ್ಕಳು ದುಡ್ಡು ಸುಳ್ಳು ಹೇಳಿ ದುಡ್ಡು ಇಸ್ಕೊಳ್ತಾರಲ್ಲ, ಹೆಂಗೆ? ಅಯ್ಯೋ ನಂಗೆ ನಾಳೆ ಫೀಸ್ ಕಟ್ಲಿಕ್ಕಿದೆ ಅಮ್ಮ, ನೀನು ಬಿಟ್ರೆ ಯಾರಿಲ್ಲ ಇವತ್ತು, ನಿಜ ಫೀಸ್ ಕಟ್ಲಿಕ್ಕೆ. ಅವ ಗೋವಾ ಟ್ರಿಪ್ಪಿಗೆ 1000 ರೂಪಾಯಿ ಹೊಡೆಯುವುದು ಅಮ್ಮನ ಕಾಣಿಕೆ ಡಬ್ಬಿಂದ. ಅವಳು ಪಾಪ ದಿನಸಿ ಡಬ್ಬದಿಂದೆಲ್ಲ ತಕ್ಕೊಡ್ತಾನೆ. ನನ್ನ ಮಗ ಎಂತ ಒಳ್ಳೆಯವನಿದ್ದಾನೆ, ಏನೋ ಪುಸ್ತಕ ತಗೊಳ್ತಾನೆ, ಪಿಚರಿಗೆ ಹೋಗಿರ್ತಾನೆ. ಅಪ್ಪನ ಹತ್ರದೆಲ್ಲ ವರ್ಕ್ ಆಗುತ್ತಾ? ಅಪ್ಪನ ಹತ್ರ ಸುಳ್ಳು ಹೇಳಿ ದುಡ್ಡು ತಗೊಂಡು ಮಕ್ಕಳು ಯಾರು ಇದ್ರೆ ಕೇಳಿ. ಅಮ್ಮನನ್ನು ಮಂಗ ಮಾಡಿದ ಮಕ್ಕಳಿದ್ದಾರೆ. ಅಪ್ಪನಿಗೆ ಗೊತ್ತಿರುತ್ತೀವ ಮಂಗ ಮಾಡ್ತಿದ್ದಾನೆ ಅಂತ. 500 ರೂಪಾಯಿ ಬಂದು 100 ರೂಪಾಯಿ ಕೊಡ್ತಾನೆ. ಈ ಶಕ್ತಿ ಅಂದ್ರೆ ಆ ಭಾಗದಲ್ಲಿ ಶಿವಲಿಂಗವನ್ನಿಟ್ಟಾಗ, ಆ ಲಿಂಗ ಯಾವುದು ಆದ್ರೆ ಆ ಲಿಂಗ ಮಾಡ್ತಾ ಸುಮಾರು ಔಷಧಿ ಎಲ್ಲ ಹಾಕಿ ಮಾಡ್ತಾನೆ. ಸಿದ್ಧಲಿಂಗೇಶ್ವರ ಹತ್ರ ಮಾಡ್ತಾರೆ, ಯಡಿಯೂರಲ್ಲಿ ಮಾಡಿ ಕೊಡ್ತಾರೆ. ಧಾತುಗಳಿಂದ ಮಾಡುದಂತ. ಅದನ್ನ ಇಲ್ಲಿ ಇಟ್ಟು ಅದನ್ನು ಹೀಗೆ ನೋಡ್ತಾ ಇದ್ದಾಗ ಈ ಜಾಗಕ್ಕೆ ಪ್ರೆಷರ್ ಬೀಳುತ್ತೆ. ಅಗ್ನಿನೇತ್ರ ಓಪನ್ ಆಗ್ತದೆ. ಸೂರ್ಯನೇತ್ರ, ಚಂದ್ರನೇತ್ರ, ಅಗ್ನಿನೇತ್ರ ಈ 3 ಆದಾಗ ಪೂಜೆ ಮಾಡಿದವನೇ ಶಿವ ಆಗ್ತಾನೆ. ತ್ರಿನೇತ್ರಿ ಆದ್ನಲ್ಲ. ಶಿವನನ್ನು ಪೂಜೆ ಮಾಡಿ ಶಿವ ಆಗೋ ತತ್ವ ಶೈವ ಸಿದ್ಧಾಂತ. ಫಸ್ಟ್ ಶಿವನನ್ನು ಕರಸ್ಥಲದಲ್ಲಿ ನೋಡು,
ಮತ್ತೆ ಜ್ಞಾನ ನೇತ್ರದಲ್ಲಿ ನೋಡು. ನೋಡಿ ಇಲ್ಲಿದ್ದಾಗ ಅವ ಭಕ್ತ, ಇವ ಶಿವ. ಇದನ್ನು ನೋಡಿ ನೋಡಿ ಜ್ಞಾನ ನೇತ್ರ ಓಪನ್ ಆದಾಗ ಅವನು ತ್ರಿನೇತ್ರ, ಸ್ವಯಂ ಶಿವ. ಆ ಜ್ಞಾನ ನೇತ್ರದಿಂದ ಅವ ಚಿಂತನೆ ಮಾಡಿ ಅಧ್ಯಯನ ಮಾಡಿದಾಗ ಅವನು ಸದಾಶಿವ. ಎಲ್ಲ ತಣ್ಣಗಾದ, ಎಲ್ಲ ಗೊಂದಲಕ್ಕೆ ಉತ್ತರ ಸಿಕ್ತು. ಕೊನೆಗೆ ಅವ ಆತ್ಮನೇ ಆದಾಗ ಆತ್ಮಲಿಂಗ. ಇಷ್ಟೇ. ಫಸ್ಟ್ ಇಷ್ಟಲಿಂಗ, ಮತ್ತೆ ಪ್ರಾಣಲಿಂಗ, ಮತ್ತೆ ಆತ್ಮಲಿಂಗ. ಆಯ್ತಲ್ಲ. ಇದೊಂದು ದೊಡ್ಡ ಸೈನ್ಸ್, ಸುಲಭದ ಸೈನ್ಸ್. ಅದು ಯಾರು ಬೇಕಾದ್ರೆ ಮಾಡ್ಬೋದು. ಹಿಂದೆ ದೇವಸ್ಥಾನಕ್ಕೆ ಅಲೋ ಇಲ್ದಿದ್ದಾಗ, ಜನಕ್ಕೆ ಗೊಂದಲ ಇದ್ದಾಗ ಏನು ಮಾಡಿದ್ರು, ಬಸವಣ್ಣ ಆಗಲಿ ಶೈವಿಸಮ್ ಅಲ್ಲೆಲ್ಲ ಲಿಂಗ ಧಾರಣೆ ಮಾಡಿ, ನಿನ್ನೊಳಗೆ ನೀನು ಧಾರಣೆ ಮಾಡ್ಕೊ. ಇವಾಗ ತಲೆ ಬಿಸಿ ಇಲ್ಲಲ್ಲ, ಲಿಂಗಕ್ಕೆ ಮೈಲಿಗೆ ಆಯ್ತು ಅಂತ ನಿನ್ನ ಹತ್ರನೇ ಉಂಟಲ್ಲ. ತುಂಬಾ ತುಂಬಾ ದೊಡ್ಡ ಕ್ಷೇತ್ರಗಳು ಡೆವಲಪ್ಮೆಂಟ್ ಆಗಿದ್ದು ಒಂದೊಂದು ಆಪತ್ತಾಯ್ತು, ಅಲ್ಲಿ ಸ್ಯಾಂಟಿಟಿ ಹೋಯ್ತು. ಕೇದಾರ ಆಗ್ಲಿ, ಎಷ್ಟು ಪ್ಲಾಸ್ಟಿಕ್ ಬಾಟ್ಲು ಸಿಗಲ್ಲ ನಿಮಗೆ ಆ ಕೇದಾರದ ಗುಡ್ಡದಲ್ಲಿ. ಈಸ್ ಆಲ್ ದ ರೀಸನ್. ಶಿವತತ್ವದ ರಹಸ್ಯ ಇಷ್ಟೇ. ಶಿವನನ್ನು ಪೂಜೆ ಮಾಡಿ ಸ್ವಯಂ ಶಿವ ಆಗೋ ದೊಡ್ಡ ಫಾರ್ಮುಲಾ. ತುಂಬಾ ಗೂಢ ಅರ್ಥ ಇದೆ, ನಗಾಡ ವಿಚಾರ ಅಲ್ಲ. ಮತ್ತೆ ಇದನ್ನ ತರ್ಲಿಕ್ಕೂ ಕಾರಣ ಇಷ್ಟೇ. ಶಿವನ್ ಎಕ್ಸಾಂಪಲ್ ಕೊಟ್ಟೆ ನಾನು. ಯಾಕೆ, ದೇವಸ್ಥಾನದಲ್ಲಾದ್ರೆ ನೀವೆಷ್ಟು ಜನ ಕೊಡ್ಬೋದು ಗರ್ಭಗುಡಿ? 4-5 ಜನ. ಹಿಂದಿನ ದೇವಸ್ಥಾನ ಆದ್ರೆ, ವಿಶಾಲ ದೇವಸ್ಥಾನ ಅಲ್ಲ, ಹಿಂದಿಂದೆಲ್ಲ ಸಣ್ಣ ಸಣ್ಣ ಗರ್ಭಗುಡಿ, ತಗ್ಗಿ ಬಗ್ಗಿ ಎಲ್ಲ ಹೋಗ್ಬೇಕಿತ್ತು ಈಶ್ವರನ ಹತ್ರ. ಅವಾಗ ಒಂದಿನ ಶಿವರಾತ್ರಿ ದಿನ 1000 ಜನಕ್ಕೆ ಮನಸ್ಸಾಯ್ತು, ಇವತ್ತು ನಾವು ಶಿವನ್ ಪೂಜೆ ಮಾಡ್ಬೋದು ಬೇಕು ಅಂತ. ಹೆಂಗಸರುಗಳಿಗೆ ಮನಸ್ಸಾಯ್ತು. ಒಳ್ಳೊಳ್ಳೆ ಗಟ್ಟಿ ಕೊಡ ಹಿಡ್ಕೊಂಡು ಬೆಳಗ್ಗೆ ನೀರು ತುಂಬಿಸ್ಕೊಂಡು ಹೋದ್ರು, ಮುಂದಿನ ಜನ್ಮದಲ್ಲಿ ಒಳ್ಳೆ ಗಂಡಸಗ್ಲಿ ಅಂತ ಈಶ್ವರನ ಪೂಜೆಗೆ. ಆ 1000 ಜನನ ಏಕಕಾಲದಲ್ಲಿ ಆ ಗರ್ಭಗುಡಿ ಒಳಗೆ ನುಗ್ಗಿದ್ರೆ ಶಿವ ಇರ್ತಾನೋ, ಗರ್ಭಗುಡಿ ಉಳಿಯುತ್ತೋ, ಹೊಡ್ಕೊಳ್ತಾರಲ್ಲಲ್ಲಿ. ಇದೆಲ್ಲ ಗೊತ್ತಿತ್ತು ಹಿಂದೆ ಶೈವ ಸಿದ್ಧಾಂತ ತರೋ ಮಂದಿ. ಅವಾಗ ಈ ಲಿಂಗಧಾರಣ ಕಾನ್ಸೆಪ್ಟ್ ಬಂದಿತ್ತು. ಅವಾಗ 1000 ಜನನು ಕೂತು ಮಾಡ್ಬೋದಲ್ಲ ಪೂಜೆ, ಅವ್ರವ್ರ ಮನೆಗೆ ಶ್ರದ್ಧೆ ಇಟ್ಟು ಮಾಡ್ಬೋದು. ಮತ್ತೆ ದೇಹದಲ್ಲಿ ಲಿಂಗ ಧರಿಸೋದ್ರಿಂದ, ಭಸ್ಮ ಧರಿಸೋದ್ರಿಂದ, ಶಿವ ಇರೋ ಜಾಗ ಇದು, ಅದಕ್ಕೆ ಭಸ್ಮ. ರುದ್ರನೇತ್ರ ಇದು ಬಿಸಿ ಇರುತ್ತೆ ನೋಡಿ, ಅದಕ್ಕೆ ಇಲ್ಲಿ ಭಸ್ಮ. ಇಲ್ಲಿ ಪಾರ್ವತಿ ಒಟ್ಟಿಗೆ ಇರೋದ್ರಿಂದ ಕುಂಕುಮ. ಅವ ಕಂಠದಲ್ಲಿ ಶಿತಿಕಂಠ ಆದ್ರಿಂದ ಇಲ್ಲಿಗೆ ರುದ್ರಾಕ್ಷಿ. ಶಿವನ ಒಂದೊಂದು ಅಂಶ, 5 ಮುಖವು ನಿಮ್ಮ ಶರೀರದಲ್ಲೇ ಇದೆ. ಇಲ್ಲಿ ಅಘೋರ ಮುಖ ಇದೆ, ಸಿಟ್ಟು. ಇಲ್ಲಿ ಶಿತಿಕಂಠ ಇದ್ದಾನೆ. ರಕ್ಷಣೆಗೆ ಇಲ್ಲಿ ವಾಮದೇವ ಇದ್ದಾನೆ, ಸದ್ಯೋಜಾತ ಇದ್ದಾನೆ, ತತ್ಪುರುಷ ಇದ್ದಾನೆ, ತತ್ಪುರುಷ ಇಲ್ಲಿದ್ದಾನೆ. ಈ 5 ಶಿವನ ಮುಖಗಳು ನಿಮ್ಮೊಳಗೆ ಇರುದು. 5 ಪ್ರಾಣ ಆಗಿ ಪಾನ ಅಪಾನ ವ್ಯಾನ ಸಮಾನ ಉದಾನ. ಪಂಚಾಕ್ಷರಿ ನಕಾರ ಮಕಾರ ಶಿಕಾರ ವಕಾರ ಯಕಾರ. ಓಂ ನಮಃ ಶಿವಾಯ. ಅಷ್ಟೇ. ಈಗ ದೇವದಾಸಿ ಪದ್ಧತಿ ಅಂತ ಶುರು ಮಾಡಿದ್ರು. ಅದರ ಮೂಲ ಎಲ್ಲಿದೆ? ಅದಿದೆಯಾ ಶಾಸ್ತ್ರದಲ್ಲಿ? ದೇವದಾಸಿ ಪದ್ಧತಿ ಉಂಟ? ನಂಗೆ ಗೊತ್ತಿಲ್ಲ. ಆ ಪದ್ಧತಿ ಶುರು ಮಾಡಿದ್ರು. ಬಾಳೆಲೆ ಮೇಲೆ ಗುರುಳು ಸೇವೆ ಶುರುವಾಗಿದ್ಯಾ ಯಾವಾಗ? ಸನಾತನ ಧರ್ಮದಲ್ಲಿ ನಾನು ನೋಡ್ಲಿಲ್ಲ, ನಾನು ಓದಿದ್ದು ವೇದ ಗ್ರಂಥದಲ್ಲೆಲ್ಲ ಇಲ್ಲ. ಹೀಗೆ ಶುರು ಮಾಡಿತ್ತು. ಹಿಂದೆ ಗುರುಗಳು ಬಾಳೆಲೆ ಎತ್ತಿಸ್ತಿದ್ರು ನಮ್ಮ ಹತ್ರ. ಯಾಕೆ? ಅಹಂಕಾರ ಬಿಡಿ ಫಸ್ಟ್ ಅಂತ ಗಾಂಧೀಜಿ ಮಾಡಿಸ್ತಿದ್ರು. ಕಸ ಹೊಡಿ, ಬಾಳೆಲೆ ಎತ್ತಿ. ಯಾಕೆ? ನಿನ್ನೊಳಗೆ ಒಂದು ಉಂಟಲ್ಲ, ನಾ ದೊಡ್ಡ ಜನ ಅಂತ, ಅದು ಹೋಗ್ಲಿ, ಸೇವೆ ಮಾಡಿದ್ರೆ ಹೋಗ್ತದೆ. ದೇಶ ಸೇವೆ ಮಾಡದೆ ದೇವ ಸೇವೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವ್ ಹೇಳುದು ಫಸ್ಟ್ ರಾಷ್ಟ್ರಭಕ್ತಿ, ಫಸ್ಟ್ ಸ್ವಭಕ್ತಿ, ಮಾತೃಭಕ್ತಿ, ಗೋಭಕ್ತಿ, ದೇಶಭಕ್ತಿ, ರಾಷ್ಟ್ರಭಕ್ತಿ, ಆಮೇಲೆ ರಾಮಭಕ್ತಿ. ಇದು ಲಾಜಿಕಲಿ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್, ಕೊನೆ ಅಲ್ವಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹಾಗೆ ಅಲ್ಲ ಅವ್ರದ್ದು ಫಸ್ಟ್ ಆಟ ಪಾಠ ಮನೇಲಿ ಆಡ್ತಾನೆ, ಮನೇಲಿ ಜವಾಬ್ದಾರಿಯಾಗಿ ಬದುಕಣ್ಣ ಅಂತ. ಅದಾದ್ಮೇಲೆ ಸ್ವಲ್ಪ ಜ್ಞಾನ ಕಲಿ, ಕೋರ್ಸ್ಗಳಿಗೆಲ್ಲ ಸೇರ್ಕೊ, ಶಾಸ್ತ್ರ ಅಧ್ಯಯನ ಮಾಡು, ಆಮೇಲೆ ಮಣ್ಣಿನ ಕೆಲಸ ಮಾಡು, ನೆಲದಲ್ಲಿ ಕೂರುವುದು ಕಲಿ, ಸ್ವಲ್ಪ ಬಗ್ಗು ಚೂರು, ಆರೋಗ್ಯವು ಸರಿ ಹೋರುತ್ತೆ, ಟೆಂಕಾರನು ಬರೋದಿಲ್ಲ. ಅಲ್ವಾ? ನೋಡಿ, ಅವರ ಬೈಟೆಕ್ ದಿನ ಪ್ರಧಾನಿ ಆದ್ರೂ ಕೆಳಗೆ ಕೂತಿರ್ತಾರೆ, ಬೈಟೆಕ್ಕಿನ ಹೆಡ್ ಮಾತ್ರ ಮೇಲೆ ಇರ್ತಾರೆ. ಅರ್ಥ ಏನು? ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗು ನೀನು. ವ್ಯಾಯಾಮ ಮಾಡಬೇಕು. ಗುರುಕುಲದಲ್ಲಿ ತಣ್ಣೀರು ಸ್ನಾನ, ಬಿಸಿ ಗೀಸರ್ ಹಾಕ್ಕೊಡಲ್ಲ, ಹೊಳೆಲ್ಲ ಸ್ನಾನ ಮಾಡಬೇಕು. ನೇಚರ್ ಜೊತೆಗೆ ಒಂದಾಗು. ನೀನು ನೇಚರ್ ಬೇರೆ ಅಲ್ಲ. ಹಾಗೆ ಬೆಳೆದೊಂದು ಹುಡುಗ ಪ್ರಬುದ್ಧ ಆಗ್ತಾನೆ, ಅನುಭವದಿಂದ ಪ್ರಬುದ್ಧ ಆಗ್ತಾನೆ. ನೀವು ನಿಮ್ಮ ICIC ಸ್ಕೂಲಲ್ಲಿ ಏನ್ ಮಾಡ್ತೀರಿ? ಮೊಬೈಲಲ್ಲಿ ಹಾಕಿ ತೋರಿಸೋದು. ಎಂತ ಹೇಳುದು? ವಿಡಿಯೋ ತೋರಿಸೋದು. ಇದು ಆನೆ,
ಇದು ಸಿಂಹ. ಗುರುಕುಲ ಸಿಸ್ಟಮಲ್ಲಿ ಏನು ಮಾಡೋದು, ಸಿಂಹವನ್ನೇ ತೋರಿಸೋದು ತಗೊಂಡೋಗಿ ನೋಡು. ಆ ಅನುಭವ ಜಾಸ್ತಿ, ಈ ಅನುಭವ ಜಾಸ್ತಿ, ಆ ಅನುಭವ ಜಾಸ್ತಿ. ಒಂದು ಹೆಣ್ಣನ್ನು ಮನೇಲಿ ಹಾಗೆ ಬೆಳಿಲಿಕ್ಕೆ ಬಿಡ್ಬೋದಲ್ಲ. ಈಗಿನ ಊರಲ್ಲಿ ಹೆಣ್ಣುಗಳ ಬಗ್ಗೆ ಎಷ್ಟು ಕೆಟ್ಟ. ಅವಳೊಂದು ಸಣ್ಣ ಡ್ರೆಸ್ ಹಾಕಿದ್ರೆ ಅವಳು ಸರಿ ಇಲ್ಲ. ನಾವು ಒಂದು ಹೇಳೋದು, ಸೀರೆ ಉಟ್ಟ ತಕ್ಷಣ ಒಂದು ಹೆಣ್ಣಿನ ಶೀಲ ಅಳಿಬೇಡಿ. ಸೀರೆ ಉಟ್ಟ ತಕ್ಷಣ ಅವಳು ಒಳ್ಳೆಯವಳು, ಚೂಡಿದಾರ ಹಾಕಿದ್ರೆ ಅವಳು ಕೆಟ್ಟವಳು, ಅದು ಅವಳ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು. ಶಿವಲಿಂಗವನ್ನ ಶೈವ ಪದ್ಧತಿಯನ್ನು, ಶೈವ ಸನಾತನವನ್ನ 4 ಸ್ಪ್ಲಿಟ್ ಮಾಡಿ ನೋಡಿದ್ರೆ, ಒಂದು ಶೈವಿಸಮ್, ಇನ್ನೊಂದು ಶಾಕ್ತ ಉಪಾಸನೆ. ಒಂದೇ ಪರಬ್ರಹ್ಮ ಬೆಳಕನ್ನ ಒಂದೊಂದು ರೀತಿ ಉಪಾಸನೆ ಮಾಡು. ಇನ್ನೊಂದು ಗಾಣಪತ್ಯ ಉಪಾಸನೆ, ಇನ್ನೊಂದು ವೈಷ್ಣವ ಉಪಾಸನೆ. ಇದನ್ನು ಮನೆಯಲ್ಲಿ ಲಾಜಿಕಲ್ಲಿ ಹೇಳ್ತೀನಿ. ಅಮ್ಮನಲ್ಲಿ ದೇವರನ್ನು ನೋಡುದು ಶಾಕ್ತ ಉಪಾಸನೆ. ಅಮ್ಮನಿಗೆ ಏನಿಷ್ಟ? ಬಳೆ, ಸೀರೆ, ಮಲ್ಲಿಗೆ ಹೂವು, ಅಲಂಕಾರ. ಅವಳನ್ನು ಹೊಗಳಿದ್ರೆ ಅವಳಿಗೆ ಖುಷಿ ಆಗ್ತದೆ, ಅವಳ ಹತ್ರವೇ ಇದ್ರೆ ಖುಷಿ ಆಗುತ್ತೆ. ಇದನ್ನೇ ದೇವಿ ಪಾರ್ವತಿನ ಕಳಿ ಶಕ್ತಿ. ಶೈವ ಉಪಾಸನೆ, ಶಿವ ಧರ್ಮಿಷ್ಠ. ಅವನಿಗೆ ನಿಮ್ಮ ಈ ಅಲಂಕಾರ ಎಲ್ಲ ಇಷ್ಟ ಅಲ್ಲ, ನೀನ್ ಹೆಂಗ್ ನಡ್ಕೊಳ್ತಿ. ಅಪ್ಪ ಮಕ್ಕಳ ಹತ್ರ ಅಪೇಕ್ಷೆ ಪಡುವುದೇನು ಅಲಂಕಾರನ? ಸರಿ, ಮಾರಕ್ ತೆಗಿ, ಮರ್ಯಾದೆ ತೆಗಿಬೇಡ ನಂದಂತ. ಅದು ಧರ್ಮ ಉಪಾಸನೆ. ಇದು ಶಿವನ ಉಪಾಸನೆ. ವೈಷ್ಣವ ಉಪಾಸನೆ ಸೇವೆ. ವೈಷ್ಣವ ಉಪಾಸನೆಯಲ್ಲಿ ಸಿಟ್ಟು ಎಲ್ಲ ಕಮ್ಮಿ. ನಿಜವಾದ ವೈಷ್ಣವನಿಗೆ ಸಿಟ್ಟು ಬರಬಾರ್ದು. ಎಲ್ಲರೆಲ್ಲೂ ವಿಷ್ಣುವನ್ನು ನೋಡೋನು. ಲೋಕವೇ ವಿಶತೀತಿ ವಿಷ್ಣು, ಇಡೀ ಜಗತ್ತು ನಾರಾಯಣಮಯ ಅಂತ ನೋಡೋನು ವಿಷ್ಣು ಉಪಾಸನೆ ಸೇವೆ ಬಂತಲ್ಲಿ. ಗಾಣಪತ್ಯ ಉಪಾಸನೆ, ಗಣಪತಿ ಹಿಡಿದು ಮನೇಲಿರೋ ಮಗುವನ್ನು ಖುಷಿ ಪಡಿಸಿ, ಮಗುವಲ್ಲಿ ದೇವರನ್ನು ನೋಡುದು. ಮಗುಗೇನಿಷ್ಟ? ಅಲಂಕಾರಿಕ ವಸ್ತುವ, ಪಾನಿಪೂರಿ, ಮೋದಕ, ಒಳ್ಳೆ ಹಾಡು ಹಾಕಿ ಕೊಟ್ಟು ವಿಡಿಯೋ ಗೇಮ್ ಕೊಟ್ರೆ ಗಣಪತಿ ಖುಷಿ ಆಗ್ತದೆ. ಗಣಪತಿಗೆ ಏನು ಇಡ್ತೀರಿ? ಮಕ್ಕಳಿಗೆ ಇಡುವುದೇ ಇಡೋದು ಏನು? ಸುಮಾರು ತಿಂಡಿ. ಮೂಲಾಧಾರ ಅಂದ್ರೆ ಮಗು, ಸಹಸ್ರಾರ ಅಂದ್ರೆ ಬೆಳೆದ ದೊಡ್ಡವನಾದವನು. ಇಲ್ಲಿಂದ ಹೃದಯ ಗ್ರಂಥಿಗೆ ಬಂದವನು ಪ್ರಬುದ್ಧ ಆಗಿ ಬಿಡುಗಡೆ ಆದವನು. ನೋಡಿ, ಒಂದು ಲಾಜಿಕ್ ಸಿಗ್ತದೆ ಡೈಲಾಗಿನ. ಇದು ಮಗು, ಜೀವ ಇಲ್ಲಿ ಮಗುವಿನ ಸ್ವರೂಪ. ಮೂಲಾಧಾರ ಗಣಪತಿ ಇರೋ ಅಥರ್ವಶೇಷ ಹೇಳ್ತದೆ, ತ್ವಂ ಮೂಲಾಧಾರ ಸ್ಥಿತೋಸಿ. ಸಹಸ್ರಾರದಲ್ಲಿ ಅವ ತಂದೆ ಆದ, ಶಿವ ಆದ. ಶಿವ ಆದ ಅವ ಸ್ವಯಂ ತನ್ನನ್ನು ಲಯ ಮಾಡಿ ಬೆಳಕಾದ. ಈ ಭಾಗಕ್ಕೆ ಬರ್ತದೆ ಮಗ, ತಂದೆ, ಅಜ್ಜ, ಮತ್ತೆ ಅಜ ಬಿಡುಗಡೆ ಆದ. ಶಾಸ್ತ್ರ ಬರೆದಿದ್ಯಾರು? ಮೂಲಶಾಸ್ತ್ರದಲ್ಲಿ ಇಲ್ಲ ಅದು. ಮೂಲಶಾಸ್ತ್ರ ನೋಡು, ಮೂಲಶಾಸ್ತ್ರತೆ ಶ್ಲೋಕ ಹೇಳಿದ್ದಾನೆ, ಯಾದೇವಿ ಸರ್ವಭೂತೇಶು ಸ್ತ್ರೀ ರೂಪೇಣ ಸಂಸ್ಥಿತ. ನನ್ನೊಂದು ಮೂಲ ಪ್ರಶ್ನೆ, ಇದೆಲ್ಲ ಮಧ್ಯದಲ್ಲಿ ಶುರುವಾಗಿತ್ತು. ನಾನು ಹೇಳಿದ್ದು, ಈ ಟವೆಲ್ಲು ಶುದ್ಧ ಇತ್ತು. 10 ಜನರ ಕೈಗೆ ಹೋಗಿ ಹಿಂಗಾದ್ಮೇಲೆ ಅದು ಕಲ್ಲರ್ ಆಗಿ, ಅದ್ಲಾಗಿ ಬಿಳಿಯೂ ಅಲ್ಲ ಕಲ್ಲರು. ಈಗ ಶಾಸ್ತ್ರದ ಪರಿಸ್ಥಿತಿ ಆಗಿದ್ದು ಹಾಗೆ. ಅದು ಶುಭ್ರ ಇತ್ತು ಋಷಿಗಳ ಕಾಲದಲ್ಲಿ. ಅದನ್ನ ಹಿಂದೆ ಎಲ್ಲೂ ಜಾತಿಯಲ್ಲಿ ಋಷಿಗಳನ್ನು ಗುರುತಿಸಿಲ್ಲ. ಸೂತ ಪುರಾಣಿಕರು ಜಾತಿ ಬೇರೆ. ಅವರು ಬರೆದ ಸತ್ಯನಾರಾಯಣ ವ್ರತ ಇವತ್ತು ಓದ್ತಾರೆ. ಸೂತ ಮಹರ್ಷಿ ಅಂತಾನೆ ಹೇಳಿ, ಶುಕ ಮಹಾಮುನಿ ಅಂತಾನೆ ಕರೆಯುವುದು. ಶುಕ ಸಾಕ್ಷಾತ್ ಶಿವ, ಶುಕ ಮಹಾಮುನಿ ಸಾಕ್ಷಾತ್ ಶಿವ. ಇನ್ನೊಂಚೂರು ಮುಂದೆ ಹೋದ್ರೆ ಶಿವಬಾಲಯೋಗಿ. ಇಲ್ಲಿರೋ ಶಿವಬಾಲಯೋಗಿ ಯಾರಂತೆ? ಶುಕ ಮಹಾಮುನಿ ರೀಬತ್. ನಿಮ್ಮ ಬೆಂಗಳೂರಲ್ಲಿದ್ರ ಜಟೆ ಇಟ್ಟು ಹೋಗಿದ್ಯಾಕವ? ಶಿವ ಯಾರು? ಜಟಾಧಾರಿ. ಗೊತ್ತಂತ ಬೆಂಗಳೂರವರಿಗೆ ಶಿವಬಾಲಯೋಗಿ ಯಾರು ಅಂತ? ಶುಕ ಮಹಾಮುನಿ. ಈಗಲೂ ಬೆಳೀತುಂಟಲ್ಲ ಜಟೆ. ಸೈನ್ಸ್ ಅವ್ರು ಹೇಳಿ ಕೂದಲು ಹೇಗೆ ಬೆಳೀತಿದೆ ಅಂತ. 20-25 ಅಡಿ ಆಗಿದೆ. ಅವ್ರು ಹೋಗ್ತಾ ಶಿಷ್ಯನಿಗೆ ಹೇಳ್ತಾರೆ, ನಾನೆಲ್ಲೂ ಹೋಗಲ್ಲ, ಈ ಶರೀರ ಚೇಂಜ್ ಮಾಡ್ತಾ ಇದ್ದೀನಿ ಅಂತ. ಕೂದಲು ಸಾಕ್ಷಿ ಅಂತ ಕೂದಲು ಕಟ್ ಮಾಡಿ ಕೊಟ್ಟು ಬೆಳೀತುಂಟು. ಇನ್ನೊಂದು ಬೈಬಲ್ ತೂತ ಸಣ್ಣ ಆಗ್ತುಂಟಲ್ಲ, ಎಲ್ಲಿ? ನಾಗಲಿಂಗಜ್ಜ ಉಂಟಲ್ಲ ಅಲ್ಲಿ ಸಾಕ್ಷಿ.
ಹರಿದೋದ ಪೇಜಿ ತಾನಾಗೆ ಜೋಡಿಸ್ಕೊಳ್ಳೋದು ಹೇಗೆ, ಅವ್ರು ಮೊಳೆ ಹೊಡೆದು ತೂತ ಮಾಡಿ ಇಟ್ಟು ಹೋದ್ರೆ ಇವತ್ತು ಇದೆ ಸಾಕ್ಷಿಯಲ್ಲಿ. ಇನ್ನೊಂದಿಷ್ಟೇ ಗ್ಯಾಪ್ ಇರೋದು, ಅದು ಕೂಡಿದಾಗ ವಾಪಸ್ ಬರ್ತೀನಿ. ಯೋಗಿಯ ಸಂಕಲ್ಪದ ತಾಕತ್ತೇನು ಹಾಗಾದ್ರೆ? ನೀವು ಗಮ್ಮ ಅಂಟಿಸ್ತೀರಿ. ಇಲ್ಲೇ ಇದೆ ಹುಬ್ಳಿಲಿ, ಇನ್ನು ಅಮೆರಿಕದಲ್ಲಿ ಇಲ್ಲ. ನಾಗಲಿಂಗಜ್ಜನ ಸಮಾಧಿ ಹಿಂದೆ ಒಂದು ದೊಡ್ಡ ಬೈಬಲ್ ಇದೆ, ನಾಗಲಿಂಗಜ್ಜನ ಹತ್ರ ಇದ್ದು ಬೈಬಲ್. ಹೆಣ್ಣು ಹುಟ್ಟುತ್ತಾನೆ ಕುಂಕುಮ ಇಟ್ಟವಳು, ಹೆಣ್ಣು ಹುಟ್ಟುತ್ತಾನೆ ಅರಿಶಿನ ಇಟ್ಟವಳು, ಹೆಣ್ಣು ಹುಟ್ಟುತ್ತಾನೆ ಬಳೆ ಇಟ್ಟವಳು. ಲಾಜಿಕಲಿ ಕೇಳೋದು. ಮಲ್ಲಿಗೆ ಇಟ್ಟಿತ್ತು ಹೆಣ್ಣು ಗಂಡ ಹೋದ್ಮೇಲೆ ಅದು ಒಡಿಬೇಕು ಅಂತ ಹುಟ್ಟಿಸಿದ್ ಯಾರು? ಅಥವಾ ಯಾವ್ದಾದ್ರು ಶಾಸ್ತ್ರದಲ್ಲಿ ಇದೆಯಾ? ಇದು ಯಾವುದು ನೀವು ಹುಡುಕ್ಲಿಲ್ಲ, ಯಾರೋ ಹಿಂದಿನವ್ರು ಹೇಳಿದ್ರು ನಾನು ಒಪ್ಪಿರಿ. ರಾಮಕೃಷ್ಣ ಪರಮಹಂಸರ ಹೆಂಡತಿ ಶಾರದಮ್ಮ ಬಳೆ ಹೊಡಿಲಿಕ್ಕೆ ಹೋದಾಗ ಪರಮಹಂಸ ಎದುರುಗಡೆ ಕಾಣಿಸ್ಕೊಂಡು ದೇಹ ಬಿಟ್ಟ ಮೇಲೆ, ಇದನ್ನು ಒಡಿಬೇಡ, ಕುಂಕುಮ ಅಳಿಸಬೇಡ, ನೀನು ನಿತ್ಯ ಸುಮಂಗಲಿ. ಗೃಹಿಣಿ ಅಂತ ಹೇಳಿದ್ರೆ ಆಭರಣದಿಂದ ಗೃಹಿಣಿ ಅಲ್ಲ, ತನ್ನ ಗಂಡ ದೇಹ ಸಂಬಂಧ ಅಲ್ಲ. ಅವನ ದೇಹ ಬಿಟ್ಟ ಮೇಲೂ ಅವನನ್ನೇ ಹೃದಯದಲ್ಲಿಟ್ಟು ಆರಾಧನೆ ಮಾಡ್ತಾಳಲ್ಲ, ಅದು ನಿಜವಾದ ದಾಂಪತ್ಯ. ಸಾಕ್ಷಿ ಕೊಡ್ತೀನಿ, ಯಾರಿದ್ರೆ ಹಾಗೆ, ಶಿವ ಮತ್ತೆ ಪಾರ್ವತಿ. ಅವಳು ದಾಕ್ಷಾಯಿಣಿಯಾಗಿ ಸತ್ತೋದಾಗ್ಲೂ ನೆಕ್ಸ್ಟ್ ಆಪ್ಷನ್ನಿಗೆ ಶಿವ ಕೈ ಹಾಕ್ಲಿಲ್ಲ, ಇರ್ಲಿಲ್ಲ ಅಂತ ಆಪ್ಷನ್ ಈಶ್ವರನಿಗೆ. ತನ್ನವಳೇ ವಾಪಸ್ ಹುಟ್ಟು ಬರ್ತಾಳೆ ನೋಡಿ. ಅವರ ಪ್ರೀತಿ ಮೇಲೆ ಇಬ್ಬರಿಗಿದ್ದ ನಂಬಿಕೆ, ಶಿವ ಪಾರ್ವತಿಗೆ ಪ್ರೀತಿ ಮೇಲೆ ಅಷ್ಟು ನಂಬಿಕೆ. ಅವಳು ಬಿಟ್ಟು ನಾನಿಲ್ಲ, ನಾನು ಬಿಟ್ಟು ಅವಳಿಲ್ಲ. ಕೊನೆಗೆ ಅರ್ಧನಾರೀಶ್ವರ ತತ್ವಕ್ಕೆ ಹೋಗಿ ನಿಂತ. ಇದು ದಾಂಪತ್ಯ, ಸನಾತನ ಧರ್ಮದ ದಾಂಪತ್ಯ. ಸನಾತನ ಧರ್ಮದಲ್ಲಿ ಸುಮಾರು ಜನ ಹೇಳುದುಂಟು, ದೇವತೆಗಳು ಹೆಣ್ಣು ಮಕ್ಕಳನ್ನ ತಳ್ಳಿದ್ರು. ಬ್ರಹ್ಮಜ್ಞಾನವನ್ನ ಶುರು ಉಪದೇಶ ಮಾಡಿದ್ದು ಪತಂಜಲಿಗಲ್ಲಮ್ಮ, ಕಪಿಲ ಮಹಾಮುನಿ ವಿಷ್ಣು ಅವತಾರ ಫಸ್ಟ್ ಉಪದೇಶ ಮಾಡಿದ ಅವನ ತಾಯಿ ದೇವಹೂತಿ. ಅತಿ ರಹಸ್ಯವಾದ ಬ್ರಹ್ಮಸೂತ್ರ ಅಷ್ಟಾಂಗ ಯೋಗ ಎಲ್ಲ ಹೇಳಿದ್ ಯಾರಿಗೆ? ದೇವಹೂತಿ. ಆಮೇಲೆ ಶಿವ ಪತಂಜಲಿ. ಪತಂಜಲಿ ಯಾರು? ಸಾಕ್ಷಾತ್ ಆದಿಶೇಷ. ಅವನಿಗೆ ಉಪದೇಶ ಮಾಡಿ. ಅವನ ಹಾವು ಎಲ್ಲಾ ಭಂಗಿ ಮಾಡ್ತಿದ್ದ, ಯೋಗದ 500-400 ಭಂಗಿ. ನಿಮಗೆ ಕೈಲಾಗುತ್ತ? ಹಾವು ಹೆಂಗ್ ಬೇಕಾದ್ರೆ ಹಂಗೆ ಬಗ್ಗುತ್ತೆ. ನೀವು ಬಗ್ಸಕ್ ಹೋದ್ರೆ 200 ಮಾಡ್ಬೋದು ಜಾಸ್ತಿ. ಒಟ್ಟು ಮಾಡಿದವನು ಯಾರು ನಂಗೆ ಗೊತ್ತಿಲ್ಲ. ನಾವು ಒಂದು ಋಷಿಯ ಪ್ರೀವಿಯಸ್ ಬರ್ತ್ ಏನು ತಿಳ್ಕೊಳ್ಬೇಕು, ಯಾರಲ್ಲಿ ಹುಟ್ಟಿರೋದು. ನಾವು ಈ ಕೋರನ್ನು ಹುಡುಕದೆ ಕನ್ಫ್ಯೂಷನ್ಗೆ ಬೆಳೆದು. ಅದಕ್ಕೆ ಹೇಳಿದ್ ಶಾಸ್ತ್ರ ಶುಭ್ರ ಇತ್ತು. ಒಬ್ರೊಬ್ರು ತನಗೆ ಬೇಕಾದಾಗ ಅದನ್ನ ತರ್ಜಿಮೆ ಮಾಡಿ ಈ ಪರಿಸ್ಥಿತಿಗೆ ತಂದ್ರು. ಭಗವದ್ಗೀತೆ ಎಷ್ಟು ಹಾಳಾಗಿಲ್ಲ ಈಗ. ಅದಕ್ಕೆ ನಾವು ಪುಸ್ತಕ ಜೋಪಾನ ಬೈಂಡ್ ಚೆನ್ನಾಗಿದೆ ಅಂತ ತಗೊಂಡು ಓದಬೇಡಿ, ಮೈಂಡ್ ಹಾಳಾಗ್ತದೆ. ಇಲ್ಲಿ ಇಟ್ಟಿದ್ದೀನಲ್ಲ ಆಥರ್ಸ್ ಎಲ್ಲ, ಯಾಕೆ ನಂಗೆ ಬೇರೆ ಪುಸ್ತಕ ಗೊತ್ತಿಲ್ಲ ಅಂತ. ಇದೆಲ್ಲ ನೋಡಿ ನಾವು ಓದಿ ಇದು ವ್ಯಾಲಿಡ್ ಅಂದ ಮೇಲೆ ತೆಗ್ದದ್ದಲ್ಲಿ ಅದು ಯಾವ ಪುಸ್ತಕದಲ್ಲೂ ಸೋ ಅಂಡ್ ಸೋ ಸ್ವಾಮಿ ಪ್ರಕಾರ ಇಲ್ಲ, ಕೃಷ್ಣನ ಪ್ರಕಾರ ಇದು. ನಮ್ಮ ಜನಕ್ಕೆ ಒಂದು ಖುಷಿ ಇದೆ, ಗೀತೆಗೆ ಭಾಷ್ಯ ಬರೆಯುವ. ಗೀತೆಗೆ ಭಾಷ್ಯ ಬರೀಲಿಕ್ಕೆ ಅಧಿಕಾರ ಇದ್ದಿದ್ದು ಆಚಾರ್ಯತ್ರಯರಿಗೆ ಮಾತ್ರ. ಒಂದು ಶಂಕರ ಭಗವತ್ಪಾದರಿಗೆ, ಮಧ್ವರಿಗೆ, ರಾಮಾನುಜ. ಬೇರೆ ಎಲ್ಲ ತರ್ಜಿಮೆ ಅವ್ರ ಮನಸ್ಸಿಗೆ ಅನಿಸಿ ಮಾಡಿದ್ದು, ಭಗವಂತ ಹೇಳಿ ಮಾಡಿದ್ದಲ್ಲ. ರಾಮಾಯಣವನ್ನ ಬರೀಲಿಕ್ಕೆ ಅಧಿಕಾರ ಇದ್ದಿದ್ದು ವಾಲ್ಮೀಕಿಗೆ. ಅವನೇ ವಾಪಸ್ ತುಳಸಿದಾಸ್, ಅವನೇ ವಾಪಸ್ ನಾರದ ಮಹರ್ಷಿ, ಅವನೇ ವಾಪಸ್ ಪುರಂದರದಾಸ್. ಅದಕ್ಕೆ ಆ ರಾಮಾಯಣ ಸ್ಟ್ಯಾಂಡರ್ಡ್ ಆಗಿ ಉಳಿತು. ನಾರಾಯಣನ ಬಗ್ಗೆ ನಾರದನಿಗಿಂತ ಚಂದ ಗೊತ್ತಿದ್ದವ್ರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ವಾಲ್ಮೀಕಿ ಅಂದ್ರೆ ಮತ್ತೆ ಯಾರು? ಸಾಕ್ಷಾತ್ ನಾರದ ಮಹರ್ಷಿ. ಋಷಿಗಳ ಜಾತಿಯಿಂದ ಹಿಂದೆ ಸನಾತನ ಧರ್ಮದಲ್ಲಿ ಲೆಕ್ಕ ಹಾಕಿದ್ರೆ ವಾಲ್ಮೀಕಿ SC/ST ಮಹರ್ಷಿ ಅಂತಿದ್ರ ಅವನನ್ನು? ಇಲ್ಲ, ಮಹರ್ಷಿ ಅಂತ ಹೇಳ್ತೀವಿ, ಗೌರವ ಕೊಟ್ಟು ಮಾತಾಡ್ತಾರೆ. ಯಾವಾಗ ಹಿಂದೆ ಸನಾತನ ಧರ್ಮದಲ್ಲಿ ಜಾತಿಯಿಂದ ಲೆಕ್ಕ ಹಾಕಿದ್ದಾರೆ? ವ್ಯಾಸ ಮಹರ್ಷಿ ಅಂತ ಇವತ್ತು ಗುರುಪೂರ್ಣಿಮೆ ಮಾಡ್ತಾರಲ್ಲ ಎಲ್ಲ ಮಠದಲ್ಲಿ. ಎಲ್ಲೂ ಸನಾತನ ಧರ್ಮದ ಜಾತಿ ಮೇಲೆ ತೂಗ್ಲಿಲ್ಲ ಯಾರನ್ನು. ಈಗ ಶುರು ಮಾಡಿರೋದಲ್ಲ ನೀವು, ಇವ್ರು ಒಳಗೆ ಬರಬಾರ್ದು, ಅವರು ಹೊರಗೆ ನಿಲ್ಬೇಕು, ಇವ ನೈವೇದ್ಯ ಮಾಡೋನು, ಇವ ಪಾತ್ರ ತೊಳೆಯೋನು. ನಾವು ಮಾಡ್ಕೊಂಡಿದ್ದು ಅವಾಗ ಇದೆಲ್ಲ ಮಾಡಿರ್ಲಿಲ್ಲ. ವಿದುರ ದಾಸಿ ಮಗ ಅವನು, ವಿದುರ ನೀತಿ ಅಂತ ಪುಸ್ತಕನೇ ಇದೆ, ಗೌರವ ಕೊಡ್ಲಿಲ್ಲ ವಿದುರನ ಜ್ಞಾನಕ್ಕೆ.
ಹುಟ್ಟೇಗಾಯ್ತು ಹಿಂದಿನವರಿಗೆ ಪ್ರಶ್ನೆ ಇರಲಿಲ್ಲ, ಅವನ ಜ್ಞಾನದಿಂದ ತೂಕ ಹಾಕ್ತಿದ್ರು ಸನಾತನ ಧರ್ಮ. ಈಗ ನಾವು ಜ್ಞಾನ ಬಿಟ್ವಿ. ನಂಗೆ ಕೇಳಿದ್ದಾರೆ ನಿಮ್ಮ ಗುರುಗಳು ಯಾವ ಜಾತಿ ಅಂತ ಗೊತ್ತು. ನನ್ನ ಅಮ್ಮ ಮಾಡಿ ಅಲ್ವಾ, ನನ್ನ ಅಮ್ಮ ಪ್ಯೂರ್ ವೆಜ್, ನನ್ನ ಅಪ್ಪ ಪ್ಯೂರ್ ನಾನ್ ವೆಜ್. ಹಾಗಾದ್ರೆ ನನ್ನನ್ನು ಯಾವ ಇದಕ್ಕೆ ಕಾಲಮಿಗೆ ಹಾಕ್ತೀರಿ? ಅಲ್ಲಿಗೆ ಹೊತ್ತಾಗ್ತೀರೋ ಇಲ್ಲಿಗೆ ಹೊತ್ತಾಗ್ತೀರೋ ಅಲ್ವಾ? ಅಲ್ವಾ? ನಾನು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೂ ನಮಸ್ಕಾರ ಮಾಡ್ತೀನಿ, ಬ್ರಹ್ಮಜ್ಞಾನಿ ಅದು ಭಗವತ್ಪಾದರಿಗೂ ನಮಸ್ಕಾರ ಮಾಡ್ತೀನಿ. ಇದು ಬಿಟ್ಟು ಬ್ರಹ್ಮಜ್ಞಾನಿ ಅದು ವಾಲ್ಮೀಕಿಗೂ ನಮಸ್ಕಾರ ಮಾಡಿ. ನಾ ಹೇಳಿದ್ ನನ್ನ ತಕ್ಕಡಿಯಲ್ಲಿ ಶಂಕರಾಚಾರ್ಯರು, ಬಸವಣ್ಣ, ಅಂಬೇಡ್ಕರ್ರು, ನಿಮ್ಮ ಈಗಿನ ಪ್ರಧಾನಿ ಎಲ್ಲ ಒಂದೇ ತರ ತೂಗ್ತಾನೆ ಅಂತ. ಯಾಕೆ? ಪ್ರತಿಯೊಬ್ರು ಏನೋ ಕೊಟ್ಟಿದ್ದಾರೆ ಸಮಾಜಕ್ಕೆ ಅಲ್ವಾ? ಯಾರು ಸಮಾಜದ ಒಳಿತಕ್ಕೆ ಕೆಲಸ ಮಾಡ್ತಾರೋ ಅವನನ್ನು ದೊಡ್ಡ ಭಾವನೆಯಲ್ಲಿ ನೋಡುವುದು ಹಿಂದಿನವರ ಧರ್ಮ. ಋಷಿಗಳ ಹಾಗೆ ನೋಡ್ತಾ ಇದ್ದಿತ್ತು. ಹುಡುಕ್ತಿರ್ಲಿಲ್ಲ ಯಾರು. ಹೆಣ್ಣಿಗೆ ಹೆಣ್ಣು ಶತ್ರು ಆಗೋದು, ಇಬ್ಬರಿಗೂ ಹೆಣ್ಣುತನ ಅರ್ಥ ಆಗದಿದ್ದ. ಒಂದು ಅತ್ತೆ ಸೊಸೆ ಹೆಣ್ಣು ಅಂತ ಇಟ್ಕೊಳ್ಳುವ, ಶತ್ರು ಆಗೋದು ಹೇಗೆ? ಅತ್ತೆಗೆ ನನ್ನ ಮನೆ ಈ ಕಂಟ್ರೋಲ್ ನನ್ನ ಹತ್ರ ಇತ್ತು, ಇವಳು ಬಂದು ಈಗ ಕಂಟ್ರೋಲ್ ತಗೊಳ್ತಾಳೆ ಅನ್ನೋ ಒಳಗೆ ಹಿಡನ್ ಒಂದು ಭಯ ಇರುತ್ತೆ. ಸೊಸೆಗೆ ಈ ಮುದುಕಿ ಎಷ್ಟು ದಿನ ಅಂತ ಮನೆ ಆಳೋದು, ನಾನೀಗ ಬಂದಿದ್ದೀನಿ, ನನಗೆ ಹೀಗೆ ಬಿಟ್ಕೊಟ್ರೆ ಏನು ಸಾಯ್ತಾಳ ಇವಳು, ಗಂಟು ಹೋಗುತ್ತಾನೋ ಹಿಡನ್ ಅಜೆಂಡೆ ಇರುತ್ತೆ. ಅದಿದ್ದು ಇಟ್ಕೊಂಡು ಇವಳು ಶುರು ಬರ್ತಾನು, ಇವಳು ನನಗೆ ಪಿ ಟಿ ಮಾಸ್ಟ್ರು ಅಂತ ಗೊತ್ತಿದ್ದು ಅತ್ತೆ ನೀನ್ ನಂಗೆ ಲಕ್ಷ್ಮಿ ಇದ್ದಾಗಮ್ಮ ಅಂತ ಆರತಿ ಎತ್ತಾಳೆ. ಒಳಗೆ ಅದೇ ಭಾವ ಇರುತ್ತೋ? ಸೊಸೆ ನೀನ್ ನನಗೆ ತಾಯಿ ತರ ಅಂತ ಇವಳು ಸುಳ್ಳು ಹೇಳ್ತಾಳೆ, ಅವಳು ಸುಳ್ಳು ಹೇಳ್ತಾಳೆ. ಇಬ್ಬರಿಗೂ ಗೊತ್ತಿಲ್ವಾ? ಇವಳು ನಂಗೆ ಹಗ್ಗ ಹಾಕ್ತಾಳೆ, ನಾನು ಅವಳು ನಂಗೆ ಹಗ್ಗ ಹಾಕ್ತಾಳೆ. ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ದೊಳಗೆ. ಇದು ಗೊತ್ತಿದ್ದು. ದೀಸ್ ಆರ್ ದ ಡ್ರಾಮಾ, ಡೋಂಟ್ ಡೂ ದಟ್ ಅಷ್ಟೇ. ಯಾವ ಸೊಸೆ ತನ್ನ ಸತ್ಯವನ್ನ ಪಾರದರ್ಶಕವಾಗಿ ಮನೆಯಲ್ಲಿ ಧೈರ್ಯವಾಗಿ ಹೇಳಿಕೊಳ್ಳಕ್ ತಯಾರಿರ್ತಾಳೋ ಅಲ್ಲಿ ಅತ್ತೆ ಸೊಸೆ ಗಲಾಟೆ ಖಂಡಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ತೆಯೂ ಹೇಳಿಕೊಳ್ಳಕ್ ತಯಾರಿರ್ಬೇಕು. ನನ್ನೊಳಗೆ ಒಂದು ಭಯ ಇದೆ ನಿನ್ನ ಮೇಲೆ, ನೀನೊಂದು ಕ್ಲಾರಿಟಿ ಕೊಡು ಅಂತ ಮದುವೆ ದಿನ ಆದಾಗಲೇ ಕೇಳ್ಬೋದಲ್ಲ. ಇದನ್ನೇ ಇಟ್ಕೊಂಡು ಮ್ಯಾನೇಜ್ ಮಾಡೋದು ಯಾಕೆ? ಅಪ್ಪ ಮಕ್ಕಳಿಗೆ ಯಾಕೆ ಆಸ್ತಿ ಬರ್ಕೊಡುದಿಲ್ಲ? ಹಿಡನ್ ಭಯ ಇದೆ, ಇವನು ಹೊರಗಾಗ್ತಾನೆ ನಂಗೆ ಅಂತ. ಮಗ ಅಪ್ಪನ ಹತ್ರ ಆಸ್ತಿ ಕೇಳಬೇಕು ಅಂತಿರುತ್ತೆ. ನನ್ನ ಹೆಸರಿಗೆ ಈಗಲೇ ಆಗ್ಲಿ ನಾಳೆ ಇವನ್ನೆಲ್ಲ ಸತಿಗಿತ್ತು ಹೋದ್ರೆ ಅಣ್ಣ ತಮ್ಮನ ಗಲಾಟೆ ಮಾಡಬೇಕು ಅಂತ ಅವನು ಕೇಳ್ತಾನೆ, ಅವನು ಕೇಳಲ್ಲ. ಈ ಎಲ್ಲ ಸಂಬಂಧದಲ್ಲಿ ಗೊಂದಲ ಹುಡ್ತಿರೋದೆಲ್ಲಿ? ಟ್ರಾನ್ಸ್ಪರೆನ್ಸಿ ಇಲ್ಲ ಮಾತಲ್ಲಿ ಅಲ್ವಾ? ಅವಾಗ ಈ ಶೋಧನೆ ಅಳು ಎಲ್ಲ ಬರುದು. ಯಾಕೆ ನನ್ನ ಹತ್ರ ಯಾರು ಅಳು ಬರುದಿಲ್ಲ? ನಾವು ಅವನ ಎದುರುಗಡೆ ಪಾರ್ಟಿಗೆ ಏನ್ ಅನ್ಕೊಳ್ತಾ ಅನ್ನೋ ಸಮಸ್ಯೆ ನಮಗೆ. ಕನ್ಸರ್ನ್ ಇದೆ ಅವನ ಮೇಲೆ, ನೇರ ಅವನ ಹತ್ರ ಸತ್ಯ ಕೇಳ್ತೀನಿ, ಅಪ್ಪ ನಿನ್ ಕತೆ ಹೇಗಿದೆ ಅಂತ. ಅವನಿಗೂ ಹಗೂರ ಆಗುತ್ತೆ. ನಾನು ಇದು ಹೇಳಬೇಕು ಅಂತಿದ್ದೆ ಗುರುಗಳ ಹತ್ರ, ಹೇಗೆ ಹೇಳೋದು ಗೊತ್ತಿರ್ಲಿಲ್ಲ. ದೇವ್ರ ದಯ ಅವ್ರು ಕೇಳಿದ್ರು ನನ್ನನ್ನ, ಮುಗೀತಲ್ಲ. ತಾಯಿ ಮಗನ ಹತ್ರನೂ ಕೇಳ್ಬೋದಲ್ಲ, ಏನು ಓದ್ತೀನಿ, ಜ್ಯೋತಿಷರ ಹತ್ರ ಕೇಳಿ ಯಾಕೆ ಕೋರ್ಸಿಗೆ ಸೇರಿಸೋದು? ನೋಡಿ ಗೊಂದಲ. ಮಗ ಹುಡುಗಿ ಮದ್ವೆ ಆಗ್ಬೇಕಾದ್ರೆ ಮಗನ ಹತ್ರ ಕೇಳ್ಬೋದು, ನೀನ್ ಯಾವ ತರ ಹುಡುಗಿಯನ್ನು ಇಷ್ಟಪಟ್ಟಿದ್ದಿ, ಹೇಗ್ ಮದ್ವೆ ಆಗ್ತಿ, ಉಂಟಂತ ಸ್ವತಂತ್ರ ಹಿಂದೆ ಇತ್ತ? ಅವ್ರೇನ್ ತೋರಿಸ್ತಾರ ಅವನಿಗೆ ತಾಳಿ ಕಟ್ಟೋದು. ಅವನು ಕಳ್ಳನು ಕುಡ್ಕನು ಗೊತ್ತಿಲ್ಲ. ಕೇಳಿದ್ರೆ ಜಾತಕ ಕೂಡಿತ್ತು, ಎಲ್ಲ ಮೇಳ ಮೇಳಿ ಎಂತದ್ದು ತಾಳೆ ಬಂದಿತ್ತು ಅಂತ. ಎಂತ ಬರೋದು ಮಂಡ? ತಾಳೆ ಬಂದಿದ್ದು ಬೆಳಿಗ್ಗೆ ತಾಳಿ ಕಿತ್ತಿಟ್ಟು ಹೋಗಿರ್ತಾಳೆ. ಪ್ರಾಬ್ಲಮ್ ಎಲ್ಲಿರೋದು? ಒಂದು ಸಂಬಂಧನ ಸೊಸೈಟಿಯಲ್ಲಿ ಸೃಷ್ಟಿ ಮಾಡೋ ಮೊದಲೇ ಆ ಸಂಬಂಧಕ್ಕೆ ಒಳಪಡೋ ವ್ಯಕ್ತಿ ಹತ್ರ ನೇರ ಕೂತು ಪಾರದರ್ಶಕವಾಗಿ ಸಮಾಧಾನದಿಂದ ಮಾತಾಡಿದ್ರೆ ಯಾವ ಡೈವರ್ಸ್ ಕೇಸು ಆಗೋದಿಲ್ಲ, ಯಾವ ಕೋರ್ಟ್ ಕೇಸು ಆಗೋದಿಲ್ಲ, ಯಾವ ಆಸ್ತಿ ಕೇಸು ಆಗೋದಿಲ್ಲ, ಯಾರ ಮನೆಯಲ್ಲೂ ಅಪ್ಪ ಮಕ್ಕಳು ಕುಸ್ತಿ ಬರುವುದಿಲ್ಲ. ಇದು ನಮ್ಮ ಭಾಷೆಯಲ್ಲಿ ಹೇಳುದು. ಒಬ್ಬ ವ್ಯಕ್ತಿಗೆ, ಒಂದು ಜೀವನಿಗೆ, ದೇಹ ಅನ್ನೋದಿಲ್ಲ ಅಧ್ಯಾತ್ಮದಲ್ಲಿ, ಒಂದು ಜೀವನಿಗೆ ಅವನ ವೈಯಕ್ತಿಕ ಸ್ವತಂತ್ರ ವೈಯಕ್ತಿಕ ಸ್ಪೇಸ್ ಅಂತ ಇರುತ್ತೆ. ಅದಕ್ಕೆ ಗುರುವು ಎಂಟರ್ ಆಗೋದಿಲ್ಲ ವಿತೌಟ್ ಹಿಸ್ ಪರ್ಮಿಷನ್. ಹಾಸ್ಪಿಟ್ಲಲ್ಲಿ ನಿಯಮ ಹೇಗಮ್ಮ? ಹೋದ ತಕ್ಷಣ ಆಪರೇಷನ್ ಮಾಡ್ತಾರ, ಸೈನ್ ಹಾಕ್ಸ್ತಾರಲ್ಲ, ಯಾರ ಹತ್ರ ಫಸ್ಟ್ ಹಾಕ್ಸೋದು? ಯಾರ ಹತ್ರ ಹಾಕ್ಸೋದು? ಅಪ್ಪ ಅಮ್ಮ ಅಲ್ಲಪ್ಪ, ಫಸ್ಟ್ ಪೇಷಂಟ್ ಹತ್ರ.
ಬಟ್ ನೀನ್ ಹಾಕ್ ಸೈನು ಅಂತ, ಮತ್ತೆ ನಿನ್ನ ಕಡೆಯವ್ರು ಹಾಕ್ಲಿ ಅಂತ. ಈಗ ನೀನು ಲೀಗಲಿ ಬರ್ಕೊಟ್ಟಿದ್ದೀನಿ, ನಿನ್ ಮೇಲೆ ನಂಬಿಕೆ ಇದೆ, ಕುಯ್ಸ್ಕೊಳಕ್ ರೆಡಿ ಇದ್ದೀನಿ. ಹಂಗೆ ಕುಯ್ದು ನಾಳೆ ಕೇಸ್ ಹಾಕಿದ್ರೆ ಡಾಕ್ಟ್ರ್ ಒಳಗೆ ಹೋಗ್ತಾರೆ. ನೋಡಿ, ಈ ಕಾನೂನನ್ನ ಜೀವನದ ಪ್ರತಿ ಸಂಬಂಧಕ್ಕೂ ಅಪ್ಲೈ ಮಾಡಿ. ಅದು ಸಂಸ್ಥೆ, ಸಂಘಟನೆ, ಶಾಲೆ. ನೋಡಪ್ಪ, ನಮ್ಮ ನಿಯಮ ಹೀಗೆ, ನಾವು ಬದುಕ್ತಿರೋ ಶೈಲಿ ಹೀಗೆ, ಇದೆಲ್ಲ ನೀನು ಸಹಿಸ್ಕೊಳಕ್ ರೆಡಿ ಇದ್ರೆ ಬಾ ಹೋಗೋಣ ಒಟ್ಟಿಗೆ. ಅವಾಗ ಸಂಘಟನೆಯಲ್ಲಿ ಬಿರುಕು ಬರೋದಿಲ್ಲ. ಯಾಕೆ ಹೆಣ್ಣು ರಾಜ್ಯ ಆಳಬಾರ್ದ ಕೇಳಿದ್ಲು ಪ್ರಶ್ನೆ. ವಿಧವೆ ರಾಜ್ಯ ಆಳಬಾರ್ದ? ವಿಧವೆಗೆ ಹಸುವಾಗಲ್ವ? ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಆಳಿದ್ಲಲ್ಲ. ಅಳ್ಳಿಲ್ಲ ಚೆನ್ನಮ್ಮ ಮನೆಯವ್ರು ತೀರೋದ ಮೇಲೆ. ಅವರಿಗೆಲ್ಲ ಏನ್ ಮುಖ್ಯ ಆಗಿತ್ತಲ್ಲಿ? ಸೊಸೈಟಿಯ ಕಮೆಂಟ್ ಕಾಂಪ್ಲಿಮೆಂಟ್ ಅಲ್ಲ, ರಾಜಧರ್ಮ ಮುಖ್ಯ ಆಗಿತ್ತು. ನಮ್ಮ ಜನರನ್ನು ಉಳಿಸ್ಬೇಕು, ನಾನು ನನ್ನ ಪ್ರಾಣ ಹೋದ್ರೂ ತೊಂದರೆ ಇಲ್ಲ, ನನ್ನ ಗಂಡನ ಜವಾಬ್ದಾರಿ ನಾನು ನಿರ್ವಹಿಸ್ಬೇಕು. ಅವಳು ಅಳ್ಳಿಲ್ಲ ಗಂಡ ತೀರೋದ. ಎಷ್ಟೋ ರಾಣಿಯರಿದ್ದಾರೆ ನಮ್ಮ ಭಾರತದಲ್ಲಿ. ರಾಜಸ್ಥಾನದಲ್ಲಿ ಹೋದ್ರೆ ಸುಮಾರು ಜನ ರಾಣಿಯರು ಸಿಗ್ತಾರೆ. ಹಿಂದಿನ ಕಾಲದಲ್ಲಿ ಜನಿವಾರ ಇತ್ತು ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ಹೆಣ್ಣಿಗೆ ಉಪನಯನ ಅಗತ್ಯ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಕಾರಣ ಇಷ್ಟೇ, ಹೆಣ್ಣು ಸ್ವಯಂ ಶಕ್ತಿ. ಶಕ್ತಿಗೆ ಶಿವನನ್ನು ಸೇರುದು ಸುಲಭ. ಗಂಡಿಗಾದ್ರೆ ಅವನು ಹೆಣ್ಣಾಗಿ ಮತ್ತೆ ಮಹಾಪುರುಷನನ್ನು ಸೇರಬೇಕು. ಇಡೀ ಜಗತ್ತಲ್ಲಿ ಪ್ರತಿ ಜೀವವೂ ಹೆಣ್ಣು, ಗಂಡಲ್ಲ. ನೀವು ಹೇಳ್ಬೋದು ನಾವೆಲ್ಲ ಗಂಡಸರು ಅಂತ. ರಾಧೆ ಒಂದು ಮಾತು ಹೇಳುತ್ತಾಳೆ, ಈ ಜಗತ್ತಲ್ಲಿ ಕೃಷ್ಣ ಒಬ್ಬನೇ ಗಂಡು. ಗಂಡು ಅಂದ್ರೆ ಏನರ್ಥ? ಶಾಸ್ತ್ರದಲ್ಲಿ ಎಲ್ಲರನ್ನು ತನ್ನೊಳಗೆ ಸೇರಿಸೋ ತಾಕತ್ತಿರವನು. ಜೀವ ಎಲ್ಲ ಹೋಗಿ ಸೇರುವುದಲ್ಲ ಅವನನ್ನು. ಜೀವಕ್ಕೆ ಸೇರಿಸೋ ತಾಕತ್ತುಂಟ? ಜೀವಗಳೆಲ್ಲ ಹೋಗಿ ಮೋಕ್ಷ ಅಂದ್ರೆ ಏನು? ಪರಮಾತ್ಮನನ್ನು ಸೇರೋದು. ಅವ ಪುರುಷ, ಹಾಗಾದ್ರೆ ಜೀವ ಎಲ್ಲ ಯಾರು? ಸ್ತ್ರೀ. ಈ ಜಗತ್ತಿನ ಪುರುಷನಿಗೆ ಸ್ತ್ರೀಯಾಗಿ ಹೋಗಿ ಸೇರಬೇಕು ಅವನನ್ನು. ದಾಸರಿಗೆ ಹೆಜ್ಜೆ ಕಟ್ಟಿದ್ರಂತೆ, ಎಂತಕ್ಕೆ? ಸ್ತ್ರೀ ತತ್ವ. ನೋಡು, ಒಂದು ಶರೀರ ದೇಹ ಭಾವ, ಇದು ನಾನು ಶರೀರ, ಇದಕ್ಕೆ ಹೆಸರುಂಟು. ಒಳಗಿಂದು ಜೀವ ಭಾವ, ನಾನು ಜೀವ, ಇಷ್ಟೇ ಇರೋದು. ಅವ ಇಲ್ಲಿರ್ತಾನೆ. ನಾನು ಪುರುಷ, ತಪಸ್ಸಿಂದ ಮತ್ತೆ ಸ್ತ್ರೀ, ಕಾರುಣ್ಯ ಹುಟ್ಟುತ್ತದೆ ಅವನಲ್ಲಿ. ನೋಡಿ, ಸನ್ಯಾಸಿಗಳ ಗಲಾಟೆ ಮಾಡುವುದೇನು, ಮಾತೃತ್ವ ಇರ್ತದೆ ಅವ್ರ ಹತ್ರ. ಮೊದ್ಲಿದ್ದ ಆರ್ಭಟ ಎಲ್ಲ ಇರುವುದಿಲ್ಲ. ಅಲ್ಲಿಗೆ ಅವನು ಸ್ತ್ರೀಯ ತತ್ವಕ್ಕೆ ಹೋದ. ಸ್ತ್ರೀ ಅಂದ್ರೆ ಹೆಣ್ಣಿನ ತರ ಬದಲಾದ ತತ್ವ. ಸ್ತ್ರೀಯ ಗುಣ ಏನು? ಕಾರುಣ್ಯ. ಅದರಿಂದ ನಪುಂಸಕ ತತ್ವ ಅಂದ್ರೆ ನಾನು ಗಂಡು ಅಲ್ಲ, ಹೆಣ್ಣು ಅಲ್ಲ, ನಾನು ಜೀವ. ಜೀವದಿಂದ ಅವ ಮತ್ತೆ ಮಹಾಪುರುಷನನ್ನು ಕೂತು ತಪಸ್ ಮಾಡ್ತ. ನಾನು ಯಾರು? ನನ್ನ ಜನ್ಮದ ರಹಸ್ಯ ಏನು? ರಮಣರು ಕೇಳಿದ ಇದೇ ಪ್ರಶ್ನೆ, ಹೂ ಆಮ್ ಐ. ದೇಹದ ಅಡ್ರೆಸ್ ಅಲ್ಲ. ದೇಹದ ಅಡ್ರೆಸ್ ಗೊತ್ತು ನಿಂಗೆ, ನಿನ್ನ ಅಡ್ರೆಸ್ ಗೊತ್ತಿಲ್ಲ. ಅಪ್ಪ ಯಾರು ಗೊತ್ತು, ಅಮ್ಮ ಯಾರು ಗೊತ್ತು, ವೋಟರ್ ಐ ಡಿ ಇದೆ, ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ದು, ಯಾವ ಡೇಟು, ಜಾತಕ ಎಲ್ಲ ಉಂಟು. ಯಾವ್ದ್ರದ್ದಿದು? ದೇಹದ್ದಿದು ಇಷ್ಟು ಡಾಟಾ. ಒಳಗಿರೋ ಜೀವದ ಡಾಟಾ ಏನಾರು ಉಂಟ? ಜೀವಕ್ಕೆ ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ, ಜೀವಕ್ಕೆ ನೆಂಟ್ರು ಯಾರು ಗೊತ್ತಿಲ್ಲ, ಜೀವಕ್ಕೆ ಗೋತ್ರ ಯಾವುದು ಗೊತ್ತಿಲ್ಲ, ಜೀವ ಯಾವ ಹಾಸ್ಪಿಟ್ಲಲ್ಲಿ ಹುಟ್ಟಿತು ಗೊತ್ತಿಲ್ಲ, ಜೀವದ ಮೂಲ ಯಾವುದು ಗೊತ್ತಿಲ್ಲ. ಇಲ್ಲಿ ಆಧ್ಯಾತ್ಮ ಶುರು. ದೇಹದ ಸಾಧನೆ ಮೂಲಕ ಜೀವದ ಶೋಧನೆ ಮಾಡುದು. ದೇಹದ ಸಾಧನೆಯ ಮೂಲಕ ತನ್ನೊಳಗಿರೋ ಜೀವದ ಶೋಧನೆ ಮಾಡುವುದನ್ನೇ ಆಧ್ಯಾತ್ಮ. ಆದ್ಯ, ಒಳಗಿರೋ ಶಕ್ತಿಯ ಅಡ್ರೆಸ್ ಹುಡುಕೋದು. ಎಷ್ಟು ಕ್ಲಾರಿಟಿ. ಹಾಗಾಗಿ ಸ್ತ್ರೀ ಸ್ವತಃ ಪವಿತ್ರೆ. ಅವಳಿಗೆ ಶುದ್ಧೀಕರಣದ ಅಗತ್ಯ ಇಲ್ಲ. ಯಾದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸ್ತ್ರೀ ರೂಪೇಣ ಸಂಸ್ಥಿತ. ಯಾವ ಮಂತ್ರದಲ್ಲಿ ಪುರುಷ ರೂಪೇಣ ಸಂಸ್ಥಿತ ಉಂಟು? ಅಂದ್ರೆ ಅವಳು ಸ್ವಯಂ ಆದಿಶಕ್ತಿಯೇ. ಅವಳಿಗೆ ಗೊತ್ತಿಲ್ಲ ಅಷ್ಟೇ. ಅವಳಿಗೆ ಗೊತ್ತಾದ ದಿನದಿಂದ ಅವಳು ಮತ್ತೆ ಕಥೆಯೇ ಬೇರೆ. ಸಾಧ್ವಿ ಮತ್ತವಳು ಗೊತ್ತಾಗೋ ತನಕ ಅವಳು ಮನೇಲಿ ಗೃಹಿಣಿ. ಅದು ಗೊತ್ತಾಗೋ ತನಕ ಮನೇಲೊಂದು ಮಗಳು. ಇದು ಯಾವುದು ಗೊತ್ತಾಗಿಲ್ಲ, ಯಾರ್ದೋ ಒಂದು ಮನೇಲಿ ಹೋಮ್ ನರ್ಸ್ ಕೆಲಸ ಮಾಡ್ಕೊಂಡಿರು. ಮಕ್ಕಳೇರು ಕೆಲಸ ಮಾಡು, ಮಕ್ಕಳೇರು ಕೆಲಸ ಮಾಡು. ನೋಡು, ನಮ್ಮಲ್ಲಿರೋ ಗಂಡಸರಿಗೆ 90% ಭಯ ಉಂಟು. ಹೆಂಗಸರಿಗೆ ಯಾಕೆ ಫ್ರೀ ಬಿಡ್ಲಿಕ್ಕೆ ಹೋಗಲ್ಲ, ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಅನ್ನೋ ಒಂದು ಆಸೆ ಉಂಟು. ಹಾಗಾದ್ರೆ ಅವು ತಪ್ಪೇ ಅರ್ಧವ್ರದ್ದಲ್ಲ, ನಮಗೆ ಕಂಟ್ರೋಲ್ ಮಾಡಬೇಕು ಅಂತ ಉಂಟು. ನಾನು ಯಾವಾಗಲೂ ನನ್ನ ಅಮ್ಮ ಧ್ಯಾನ ಪೂಜೆ ಶುರು ಮಾಡಿದಾಗ ನಾನು ಕ್ವಶನ್ ಹಾಕಿಲ್ಲ, ಅಪ್ಪನೂ ಕ್ವಶನ್ ಹಾಕಿಲ್ಲ. ಹಾಗಾಗಿ ಅವಳು 48 ವರ್ಷ ಶ್ರೀಯಂತ್ರ ಉಪಾಸನೆ ಮಾಡಿದ್ಲು.
48 years. ಈಗಲೂ ಕ್ವಶನ್ ಹಾಕೋದಿಲ್ಲ. ಅವಳು ಮನೆಯಲ್ಲೂ ಕೆಲಸ ಮಾಡ್ತಿದ್ಲು, ರಾತ್ರಿ 9:30 ಮೇಲೆ ಶ್ರೀಚಕ್ರ ಉಪಾಸನೆ 1:30 ತನಕ ಮಾಡೋಳು. ಅವಳು ಅನುಷ್ಠಾನ ಕೂತ್ರೆ 3:30-4 ಗಂಟೆ ಮಾಡೋಳು. ಅವಳಿಗೆ ಸಮಯದ ಪ್ರಜ್ಞೆ ಇರ್ತಿರ್ಲಿಲ್ಲ. ಬೆಳಗ್ಗೆ ಎದ್ದು ಆಫೀಸಿಗೆ ಹೋಗೋಳು. ಅದ್ರ ಮಧ್ಯೆ ನಮಗೆ ಅಡುಗೆ ಮಾಡಬೇಕಿತ್ತು, ಬಟ್ಟೆ ಎಲ್ಲ ತೊಳೆದಿಡಬೇಕಿತ್ತು, ತರಕಾರಿ ಬೆಳೀತಿದ್ಲು ಅವಳು. ಒಂದು ಹೆಣ್ಣಿಗೆ ಎಷ್ಟು ಪಾಸಿಬಿಲಿಟಿ ಇದೆ. ಅವಳನ್ನು ಅವಳ ಪಾಡಿಗೆ ಬಿಟ್ರು, ಅಪ್ಪನೂ ಬಿಟ್ರು, ನಾನು ಬಿಟ್ಟೆ, ಪ್ರಶ್ನೆ ಹಾಕಿಲ್ಲ. ಯಾಕೆ ನನ್ನ ಅಮ್ಮ ಮನೆಗೇನು ಉಪದ್ರವ ಮಾಡಿಲ್ಲ, ಅವಳ ಸಾಧನೆ ಮಾಡ್ತಾ ಇದ್ದಾಳೆ. ಮತ್ತು ಭೀಮ ಮೀಟ್ಸ್ ಆಂಜನೇಯ ಈ ಒಂದು ಸೀಕ್ವೆನ್ಸ್, ಬಾಲ ಎತ್ತರ ಅಹಂಕಾರ ಜವರಬಂಧ ಮಾಡೋದು ಅದು ಹಿಂದೆ ಅಂತ ಅಣ್ಣ ಆತ್ಮ ಸ್ಪಿರಿಟ್ ಆಗಿದೆ. ಬಂದೆ ಈ ಬುಟ್ಟಿ ಈಶ್ವರ ಅಂತ ಇಟ್ಕೊಳ್ಳು. ಎಂತ ಇದು? ಈಶ್ವರ ಅಲ್ವಾ? ಅವನಿಂದ 11 ರುದ್ರರು ಹೊರಗೆ ಬಂದ್ರಂತೆ. ಅದರಲ್ಲಿ ಆದಿಶೇಷ ಯಾರು? ಎಲ್ಲಿಂದ ಬಂದಿದ್ದು? ರುದ್ರನ ಸ್ಪರ್ಮಿಂದ ಬಂದ. ಹನುಮಂತ, ವಾಯುದೇವರು ಬಂದ ಅದರಲ್ಲಿ ರುದ್ರಾಂಶದಲ್ಲಿ. ಗರುಡ ಬಂದ, ಭೀಮ ಬಂದ. ಇವರೆಲ್ಲ ಯಾರಾಗಾದ್ರೆ ರೂಪದಿಂದ ಬೇರೆ. ಭೀಮನಿಂದ ಅಲ್ವಾ? ಅವತಾರದಲ್ಲಿ ಮಧ್ವ ಭೀಮ ಹನುಮ ಅವ್ರ 3 ಜನ. ರಾಮನು ಇದ್ದ, ಅಣ್ಣ ಪರಶುರಾಮನು ಇದ್ದ. ಎಲ್ಲಿಂದ ಬಂದಿದಂತೆ? ಅವರಿಬ್ಬರ ಮೂಲ ಯಾವುದು? ಬುಟ್ಟಿ ಮಹಾವಿಷ್ಣು. ತಿರುಪತಿಲಿರೋ ಮೂರ್ತಿ ಇದೆಯಲ್ಲ, ಅದು ಮೂಲ ಎಲ್ಲ ಅವತಾರ. ಆ ಕಾಲಘಟ್ಟಕ್ಕೆ ಕಾಲ ಧರ್ಮ ದೇಶ ಅನುಸಾರವಾಗಿ ಕೃಷ್ಣ ಅವತಾರವಾಯಿತು, ರಾಮ ಅವತಾರವಾಯಿತು, ಪರಶುರಾಮ ಅವತಾರವಾಯಿತು. ಪರಶುರಾಮ ಚಿರಂಜೀವಿ ಆದ್ರಿಂದ ಈಗಲೂ ಇದ್ದಾನೆ. ಉಳಿದವರು ಅವತಾರ ಸಮಾಪ್ತಿ ಮಾಡಿ ಮೂಲ ಸ್ಥಾನಕ್ಕೆ ಹೋದ್ರು. ಅವ್ರು ಯಾರಿಗೂ ಅವರವರೊಳಗೆ ಕನ್ಫ್ಯೂಷನ್ ಇರಲಿಲ್ಲ. ಕನ್ಫ್ಯೂಷನ್ ಇರೋದು ಕೃಷ್ಣನ ಇಷ್ಟಪಡೋರು, ನಮ್ಮ ರಾಮ ದೊಡ್ಡವನು ಅಂತ. ನಿಮ್ಮ ಕೃಷ್ಣ ಕೊಳಲು ಹಿಡ್ಕೊಂಡು ಹೆಣ್ಮಕ್ಳ ಜೊತೆಗೆ ರಾಸಲೀಲೆಯಲ್ಲಿದ್ದ ರಾಮ, ಏಕಪತ್ನಿ ಇರುತ್ತಸ್ತ. ಕೃಷ್ಣ ಅಳ್ಳಿಲ್ಲ, ರಾಮ ಹತ್ತಿದ್ದ ಹೆಂಡತಿ ಹೋದಾಗ ಅವ ಜ್ಞಾನಿ. ಇನ್ನೊಬ್ಬ ಬರ್ತಾನೆ ಬುದ್ಧ, ಇವರೆಲ್ಲ ದೇವರೇ ಅಲ್ಲ ಅಂತ. ಇವ ಬಂದಿದ್ದು ಅಲ್ಲಿಂದಾನೆ, ಇವರೆಲ್ಲ ದೇವರೇ ಅಲ್ಲ ಅಂತ. ದೇವರಂದ್ರೆ ಬರೀ ತಪಸ್ಸು. ಆಯ್ತು, ತಪಸ್ಸೇ ಇಟ್ಕೊಳ್ಳುವ ದೇವರು, ಪ್ರಪಂಚ ನಡೀತದೆ ಅದರಿಂದ. ಬುದ್ಧಾವತಾರದಲ್ಲಿ ಮಹಾವಿಷ್ಣು ಜ್ಞಾನವನ್ನು ಕೊಟ್ಟ. ಕೃಷ್ಣ ಅವತಾರದಲ್ಲಿ ಜ್ಞಾನವನ್ನ, ರಾಜಕಾರಣವನ್ನ, ಪೂರ್ಣ ಜ್ಞಾನ ಕೊಟ್ಟ. ಪ್ರಪಂಚದಲ್ಲಿ ಏನೆಲ್ಲ ಬೇಕೆಲ್ಲ ಕೊಟ್ಟೋದು. ರಾಮ ಅವತಾರದಲ್ಲಿ ಧರ್ಮವನ್ನ, ಗೃಹಸ್ಥ ಧರ್ಮವನ್ನ, ಪುತ್ರ ಧರ್ಮ ಎಲ್ಲ ಹೇಳಿಕೊಟ್ಟು ಹೋದ. ನರಸಿಂಹ ಅವತಾರದಲ್ಲಿ ಭಕ್ತರ ರಕ್ಷಣೆಗೆ 10 ನಿಮಿಷ ತಗೊಂಡ ಅವತಾರ, ಭಾರಿ ಏನು ಪ್ರಪಂಚದಲ್ಲಿ ಇರಲಿಲ್ಲ. ಕೆಲಸ ಮುಗಿಸಿ ಹೊರಟ. ವಾರಾಹ, ಕೂರ್ಮ ಎಲ್ಲ 1 ಸೆಕೆಂಡಿಗೆ ಬಂದು ಹೋಗಿದ್ದಷ್ಟೆ. ಇಲ್ಲೇ ಬಂದು ಉಳ್ಕೊಂಡಿಲ್ಲ. ಧರ್ಮ ರಕ್ಷಣೆ ಮಾಡಿ ಹೋಯ್ತು. ಇದರಲ್ಲಿ ಯಾರು ಶ್ರೇಷ್ಠ, ಯಾರು ಕನಿಷ್ಠ? ಎಲ್ಲರೂ ಒಂದು ಒಕೇಶನ್ನಿಗೆ ಒಂದು ಅಜೆಂಡಾ ಇಟ್ಕೊಂಡು ಭೂಮಿಯ ಭಾರ ಇಳಿಸ್ಲಿಕ್ಕೆ ಬಂದವರು. ಇದರಲ್ಲಿ ಯಾರ ಮೇಲೆ ಯಾರು ಕೆಳಗೆ ನಂಗೆ ಅರ್ಥ ಆಗ್ಲಿಲ್ಲ. ಒಂದಿಷ್ಟು ಜನ ರಾಮಕೃಷ್ಣನ ಪೂಜೆ ಮಾಡೋರು, ಇವ್ರನ್ನೆಲ್ಲ ಒಪ್ಪುದಿಲ್ಲ, ರಾಮಕೃಷ್ಣ ಮಾತ್ರ. ಇದೇ ಹೇಳಿ ನಮಗೆ ಪೂರ್ಣ ಜ್ಞಾನ ಇಲ್ಲದ ದೊಡ್ಡ ಸಮಸ್ಯೆ ಆಗಿದೆ. ಹಾಗಾಗಿ ಸನಾತನ ಧರ್ಮ ಈ ಥರ ಸ್ಪ್ಲಿಟ್ ಹೊಡೆದು ಕೂತಿರಿ. ಬುಟ್ಟಿ ಒಂದು ಅಂತ ಗೊತ್ತಾದ್ರೆ ಮುಗೀತಲ್ಲ ಅಲ್ವಾ? ಬೆಳಕನ್ನು ಧ್ಯಾನ ಮಾಡಿ. 100 ದೇವರನ್ನು ಮಾಡಿದ್ಯಾರು? ಅಲ್ಲ, ನೀನೇ ಶಿಲ್ಪಿ ಅನ್ಕೊಳ್ಳೋಣ. ನಿಂಗೆ ಗಣಪತಿ ಹಬ್ಬ, ಗಣಪತಿ ಆರ್ಡ್ರ್ ಬಂದಿರತ್ತೆ ಮಾಡಕ್ಕ ಅಂತ. ನೀ ಪುರ್ಸೊತ್ತಾಗಿದ್ದಿ ಅನ್ಕೊಳ್ತೀನಿ. ಅವತ್ತು ಸುಬ್ರಹ್ಮಣ್ಯನೂ ಮಾಡಿದಿ, ಶಿವನನ್ನೂ ಮಾಡಿದಿ, ನಾರಾಯಣನೂ ಮಾಡಿದಿ, ಲಕ್ಷ್ಮಿಯನ್ನು ಮಾಡಿದಿ. ಯಾರು ತಗೊಂಡೋಗಿಲ್ಲ. ನಿಮ್ಮ ಮನೆಯವ್ರು ಬಂದು ಹೇಳ್ತು ಮಾಡಿದ್ದೆಲ್ಲ ಪೂಜೆ ಮಾಡ್ಕ ಈಗ. ಇಷ್ಟು ಇಟ್ಟಿದೆ ಅವ್ರ ಕೋಣೆನೆ. ಬೆಳಗ್ಗೆ ನಿಂಗೆ ಟೆನ್ಷನ್ ಆಗ್ತದೆ, ಯಾರಿಗೆ ಹೂವು ಇಡಲಿ. ಅದ್ರ ಮಧ್ಯೆ ಅರ್ಧ ಮಾಡಿದ್ದೀನಿ ಅದೊಂದು ದೇವ್ರು ಹಿಂಗಿರುತ್ತೆ. ಇದಕ್ಕೊಂದು ಹೊಸ ಹೆಸರು ಕೊಡು, ವಿರೂಪೇಶ್ವರ.
ನಿನ್ನ ಮನೇಲಿ ಒಂದು ಉಪ್ಪಿಟ್ಟು ಮಾತ್ರ ನೈವೇದ್ಯ ಮಾಡಿರ್ತೀವಿ, ಅವಳಿಗೆ ಕನ್ಫ್ಯೂಷನ್, ಇದು ಇವನಿಗೆ ಇಟ್ಟರೆ ಸಿಟ್ಟು ಬರುತ್ತೋ ಅವ್ರಿಗೆ ಇಟ್ಟರೆ ಸಿಟ್ಟು ಬರುತ್ತೋ. ಅವಾಗ ಥಿಂಕ್ ಮಾಡ್ಬೇಕು, ಈ ವಿಗ್ರಹ ಎಲ್ಲ ಮಾಡಿದ್ದು ಯಾವುದರಿಂದ? ಕಾಮನ್ ಮಣ್ಣಿಂದ, ಕಾಮನ್ ನೀರಿಂದ. ಮಾಡಿದವಳು ಯಾರು? ನಾನೇ. ಕಾಮನ್ ಶ್ರದ್ಧೆಯಿಂದ. ಹಾಗಾದರೆ ದೇವರೇನಾಯಿತು? ನಿನ್ನೊಳಗಿರೋ ಶ್ರದ್ಧೆ, ಅದನ್ನು ಮಾಡಿದ್ದು ವಿಲ್ ಪವರ್. ಅದೆರಡಕ್ಕೂ ಆಕಾರ ಉಂಟಾ? ಇಲ್ಲ. ನಿನ್ನನ್ನು ನೀನು ಧ್ಯಾನ ಮಾಡು, ಅಹಂ ಬ್ರಹ್ಮಾಸ್ಮಿ. ಭಗವದ್ಗೀತೆಯಲ್ಲಿ ಕೃಷ್ಣ ಅಂದರೆ ರೂಪ ಅಲ್ಲಮ್ಮ, ಇದೇ ನಿಮ್ಮ ಕನ್ಫ್ಯೂಷನ್. ಕೃಷ್ಣನ ಮೀನಿಂಗ್ ಏನು? ಕರ್ಷತೀತಿ ಕೃಷ್ಣ. ಕೃಷ್ಣ ಅಂದರೆ ಕೊಳಲಿಡಿದು ಕೃಷ್ಣ ಅಲ್ಲ, ಅದ್ರ ಕಥೆ ಇದೆ, ಇನ್ನೊಂದು ಇದರಲ್ಲಿ ಹೇಳ್ತೀನಿ. ಕೃಷ್ಣ ಅಂದರೆ ಜ್ಞಾನ ಅಂತ. ಕೃಷ್ಣನ ಉಪಾಸನೆ ಅಂದರೆ ಜ್ಞಾನದ ಉಪಾಸನೆ, ಲೀವ್ ಇನ್ ಕಾನ್ಷಿಯಸ್. ಆವಾಗ ನೀನು ಕೃಷ್ಣನ ಪೂಜೆ ಮಾಡೋಳು. ಲೀವ್ ಇನ್ ಎಥಿಕ್ಸ್, ನೀನು ರಾಮನ ಪೂಜೆ ಮಾಡೋಳು. ಲೀವ್ ಇನ್ ವೈರಾಗ್ಯ, ನೀನು ಬುದ್ಧನ ಪೂಜೆ ಮಾಡೋಳು. ಸೊಸೈಟಿ ರಕ್ಷಣೆ ಮಾಡ್ತೀನಿ, ನರಸಿಂಹನ ಪೂಜೆ ಮಾಡು. ಈ ಎಥಿಕ್ಸ್ ಅನ್ನು ದೇವರು ಒಂದಿತ್ತು ಅಲ್ವಾ? ನೀ ನರಸಿಂಹನ ಉಪಾಸಕಿ, ನರಸಿಂಹನಿಗೆ ಭಯ ಇತ್ತು, ಹಾಕ್ದ ಬಗ್ದ ಅಂತರಮಾಲ ಸ್ಥಿತ, ಅದು ಕರಳು ಹಾಕೊಂಡ ಕುತ್ಕೊಂಡವು ಅಲ್ವಾ? ನೀವು ಈ ಥರ ಕಥೆ ಹೇಳಿದ್ರು, ಅದಕ್ಕೆ ನಾವು ಹೇಳುದು, ಇದೆಲ್ಲವನ್ನು ತೋರಿಸಿಕೊಟ್ಟವನು ಯಾರು? ಸದ್ಗುರು. ಅವನನ್ನು ಹಿಡಿದು ದಾಟತ್ಲಿಕ್ಕೆ ಕನ್ಫ್ಯೂಷನ್ ಇಲ್ಲ ಅಲ್ಲಿ. ಇದನ್ನೇ ಕಬೀರ ಹೇಳಿದ್ದು, ಗೋವಿಂದನನ್ನು ತೋರಿಸ್ತವನು ಗುರು. ಫಸ್ಟ್ ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ. ಅಲ್ವಾ? ಅದು ಸುಲಭ ಆಯ್ತಲ್ಲ ಕತೆ. ಇದನ್ನು ಚಂದ್ರಶೇಖರ ಭಾರತಿಗಳು ಸೊಲ್ಯೂಷನ್ ಹೇಳಿಕೊಟ್ಟಿದ್ರು. ಒಬ್ರಿಗೆ, ನಾನು ಯಾರನ್ನು ಧ್ಯಾನ ಮಾಡಲಿ? ನನ್ನ ಗುರುಗಳನ್ನು ನೋಡಿದ್ದೀರಾ ಅಂತ? ನೋಡಿದ್ದೀನಿ. ಅವ್ರ ಪಾದಕ ಇದೆಯಾ? ಅದನ್ನೇ ಧ್ಯಾನ ಮಾಡಿ ಸಾಕು, ಬೇರೆಂತ ಬೇಡ, ಮೋಕ್ಷ ಸಿಗ್ತದೆ. ಅಪೇಕ್ಷೆಯಿಂದ ಪೂಜೆ ಮಾಡಿದರೆ ದೇವತೆಗಳು ಅಗತ್ಯ ಇದೆ. ಹೋಟ್ಲಿದ್ದೆ ಅಲ್ವಾ? ನಿಂಗೆ ಈಗ ದೇಶದಿಂದ ಬಿಡುಗಡೆ ಆಗ್ಬೇಕು, ಜೈಲಿಂದ. ನೀನು ಜೈಲಲ್ಲಿ ಇದ್ದೀಯ ಅಂತ ಇಟ್ಕೊಳ್ಳ, ಸಂಸಾರನೂ ಜೈಲಲ್ಲಿ ಇದ್ದೀಯ, ಬಿಡುಗಡೆಗೆ ಆಪ್ಷನ್ ಇಲ್ಲ. ಆವಾಗ ನೀನು ಪ್ರೆಸಿಡೆಂಟ್ ಹತ್ರ ಒಂದು ಲೆಟ್ರ್ ತೊಗೊಂಬಂದರೆ 15ನೇ ತಾರೀಕು ಬಿಡ್ತಾರೆ ಅಲ್ವಾ? ಯಾವುದ್ರ ಮೇಲೆ ಬಿಡ್ತಾರೆ? ಆ 1 ವರ್ಷ ನೀವು ಒಳ್ಳೆ ಕೆಲಸ ಮಾಡಿದರೆ ಬಿಡ್ತಾರೆ ನೀನು. ಜಗತ್ತಿಗೆ ಪ್ರೆಸಿಡೆಂಟ್ ಯಾರು? ಬೆಳಕು, ಪರಬ್ರಹ್ಮ ವಸ್ತು. ಇಡೀ ಅದನ್ನು ಮುಗಿತು. ನೀ ಇನ್ಫ್ಲೂಯೆನ್ಸ್ ತಗೊಂಡು ಹೋಗ್ತೀಯ ಗ್ರಾಮ ಪಂಚಾಯಿತಿಯನ್ನು, ಗ್ರಾಮ ದೇವತೆ ಎಲ್ಲ ಹಿಡ್ಕೊಂಡು ಹೋಗು. ಇಲ್ಲ ನಾವು CM ಮೂಲಕ ಹೋಗ್ತೀವಿ, ಅದು ಮತ್ತು CM ಹೋಗಿ ಮತ್ತೆ PM ಆಫೀಸಿಗೆ ಹೋಗಿ ಅವ್ನ ಟೈಮ್ ತಗೊಂಡು ಅಲ್ಲಿ ಮಾತಾಡಿ ಹೋಗ್ಬೇಕು. ಮೋದಿಯ ಚಂದ ಹತ್ರ ಪರಿಚಯ ಇದ್ರೆ ಮೇಲ್ ಕಳಿಸಿದ್ದಿ ಅಂದರೆ ಚೂರು ಸುಲಭದ್ದಾಗಿ ನೇರ ತ್ರಿಮೂರ್ತಿಗಳು ಹಿಡಿದು ಹೋದಾಗಿ. ನನಗೆ ಯಾರೂ ಪರಿಚಯ ಇಲ್ಲ, ದ್ರೌಪದಿ ಕತೆ ಆಗಿದ್ದೀನಿ, ಅಲ್ಲೇ ಕುತ್ಕೋ, ಸಿಗ್ತಾರೆ. ಆಪ್ಷನ್ ಈಸ್ ಯುವರ್ಸ್. ನೀವು ದೇವ್ರ ಪೂಜೆ ಮಾಡ್ತಿರೋದು ಯಾಕೆ ಅಂತ ಪ್ರಶ್ನೆ ಕೇಳ್ಕೊಳ್ಳಿ. ನೀವೆಲ್ಲ ಕೇಳಿದವ್ರು ಪ್ರಶ್ನೆ ಕೇಳಿದೆ, ಅವ್ರು ಪೂಜೆ ಮಾಡ್ತಿರೋದು ನಾನು ಚೆನ್ನಾಗಿರಬೇಕು ಅಂತ.